ರಿಜಿಸ್ಟ್ರೇಷನ್ ಆಫ್ ಪೊಲಿಟಿಕಲ್ ಪಾರ್ಟೀಸ್, RBIನ ಡಾಲರ್ ರುಪೀ ಸ್ವ್ಯಾಪ್, ಸ್ಪೀಸೀಸ್ ರಿಚ್ನೆಸ್ ಸರ್ವೆ ಅಥವಾ ಪ್ರಜಾತಿ ಶ್ರೀಮಂತಿಕೆ ಸಮೀಕ್ಷೆ, ಇಂತಹ ಇನ್ನೂ ಹಲವಾರು ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ. ಸ್ನೇಹಿತರೆ, ತಮ್ಮೆಲ್ಲರಿಗೂ KS ಗುರೂಜಿ ವೇದಿಕೆಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾವು ದಿನಾಂಕ 11 ಮತ್ತು 12 ಮಾರ್ಚ್ ಈ 2 ದಿನ ನಡೆದ ಪ್ರಮುಖ ಪ್ರಚಲಿತ ಘಟನೆಗಳು ಅಥವಾ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅಂತ ಏನು ಕರಿತೀವಿ ಅದ್ರ ಬಗ್ಗೆ ಅನಲೈಸ್ ಮಾಡುವಂಥ ಪ್ರಯತ್ನ ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ತಾವುಗಳು ನಮ್ಮ ಪ್ಲಾಟ್ಫಾರ್ಮ್ಗೆ ಹೊಸದಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಅದರ ಜೊತೆಗೆ ಟೆಲಿಗ್ರಾಮಲ್ಲಿ KS ಗುರೂಜಿ ಅಫಿಷಿಯಲ್ ಅಂತ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ಅದನ್ನು ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಪ್ರತಿ ಕ್ಲಾಸ್ ಆದ ನಂತರ ಕ್ಲಾಸ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಮಟೀರಿಯಲ್, ಡೈಲಿ ಕನ್ನಡ ಕರೆಂಟ್ ಅಫೇರ್ಸ್, ಡೈಲಿ ಇಂಗ್ಲೀಷ್ ಕರೆಂಟ್ ಅಫೇರ್ಸ್, ಪ್ರಜಾವಾಣಿ ಸಾರಾಂಶ, ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್, ಡೈಲಿ ಕನ್ನಡ ಮತ್ತು ಇಂಗ್ಲೀಷ್ ಕ್ವಿಜ್, ಹಾಗೆ ಅದರ ಜೊತೆಗೆ KS ಪ್ರಿಲಿಮ್ಸ್ ಮತ್ತು ಮೇನ್ಸ್ ರಿಲೇಟೆಡ್ ಸ್ಟಡಿ ಮಟೀರಿಯಲ್ಸ್ ಹಾಗೂ PSI ರಿಲೇಟೆಡ್ ಸ್ಟಡಿ ಮಟೀರಿಯಲ್ಸ್ ಎಲ್ಲ ದೊರಕುತ್ತದೆ. ಅದರ ಸದುಪಯೋಗ ತಾವುಗಳು ಪಡ್ಕೊಳ್ಬೇಕು. ಅದರ ಜೊತೆಗೆ ತಮ್ಮ ಫ್ರೆಂಡ್ ಸರ್ಕಲ್ ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಾ ಇದ್ದರೆ ದಯವಿಟ್ಟು ನಮ್ಮ ವೆಬ್ಸೈಟ್ ಅಥವಾ ಚಾನಲ್ ಬಗ್ಗೆ ಅವ್ರಿಗೆ ತಿಳಿ ಹೇಳಿ, ಅವರನ್ನು ಇನ್ವೈಟ್ ಮಾಡಿ ಜಾಯ್ನ್ ಆಗೋಕ್ಕೆ ರಿಕ್ವೆಸ್ಟ್ ಮಾಡಿ. ಸೊ ಇಂದಿನ ಕ್ಲಾಸ್ ನೋಡುವ ಮುಂಚೆ ಇವತ್ತಿನ ಪ್ರಶ್ನೆ ಹೀಗಿದೆ: ವಿಚ್ ಸ್ಟೇಟ್ ಹ್ಯಾಸ್ ದಿ ಹೈಯೆಸ್ಟ್ ನಂಬರ್ ಆಫ್ ಟೈಗರ್ಸ್ ಇನ್ ಇಂಡಿಯಾ? ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಹುಲಿಗಳನ್ನು ಹೊಂದಿದೆ? ನಿಮ್ಮ ಆಪ್ಷನ್ಸ್: ಮಧ್ಯಪ್ರದೇಶ್, B ಕರ್ನಾಟಕ, C ಕೇರಳ, D ಅರುಣಾಚಲ್ ಪ್ರದೇಶ್. ನಿಮಗೆ ಯಾವುದು ಉತ್ತರ ಸರಿ ಅನಿಸುತ್ತೋ ದಯವಿಟ್ಟು ಅದನ್ನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕಾಗಿ ವಿನಂತಿ. ಸ್ನೇಹಿತರೆ, ಇವತ್ತಿನ ಮೊದಲನೇ ಇಂಪಾರ್ಟೆಂಟ್ ಆರ್ಟಿಕಲ್ ಹೀಗಿದೆ: ರಿಜಿಸ್ಟ್ರೇಷನ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಅಥವಾ ರಾಜಕೀಯ ಪಕ್ಷಗಳ ನೋಂದಣಿ. ಕಾಂಟೆಕ್ಸ್ಟ್ ಏನಂದರೆ, ಇತ್ತೀಚೆಗೆ ತಮಗೆ ತಿಳಿದಿರೋ ಹಾಗೆ 5 ರಾಜ್ಯಗಳಲ್ಲಿ ಎಲೆಕ್ಷನ್ನ ಕಂಡಕ್ಟ್ ಮಾಡಲಾಯಿತು, ವಿಧಾನಸಭೆ ಎಲೆಕ್ಷನ್ಸು. ಅದರಲ್ಲಿ ಪಂಜಾಬಲ್ಲಿ ವಿತ್ 91 ಸೀಟ್ಸ್ ಆಮ್ ಆದ್ಮಿ ಪಾರ್ಟಿ ಅನ್ನೋ ಒಂದು ಚಿಕ್ಕ ಪೊಲಿಟಿಕಲ್ ಪಾರ್ಟಿ ರಾಷ್ಟ್ರೀಯ ಪಕ್ಷಗಳಾದ BJP ಮತ್ತು ಕಾಂಗ್ರೆಸ್ಸನ್ನು ಸದೆಬಡಿದು ಒಂದು ಸಿಗ್ನಿಫಿಕೆಂಟ್ ವಿಕ್ಟ್ರಿಯನ್ನು ಕಂಡುಕೊಂಡಿದೆ. ಸೊ ಈ ಒಂದು ಸಂದರ್ಭದಲ್ಲಿ ರಾಜಕೀಯ ಚಿಂತಕರು ಅಥವಾ ಪೊಲಿಟಿಕಲ್ ಅನಲಿಸ್ಟ್ಸ್ ಅಂತ ಏನು ಹೇಳ್ತೀವಿ, ಅವರೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಥವಾ ಅವರೊಂದು ಹೋಪ್ನ ಕೊಡ್ತಾ ಇದ್ದಾರೆ. ಅದೇನಪ್ಪ ಅಂದರೆ, ಹೋಗ್ತಾ ಇನ್ನೊಂದು 4-5 ವರ್ಷಗಳಲ್ಲಿ ಅಥವಾ ಕೆಲವೇ ವರ್ಷಗಳಲ್ಲಿ ಈ ಆಮ್ ಆದ್ಮಿ ಪಾರ್ಟಿ ಅನ್ನೋ ಒಂದು ಚಿಕ್ಕ ಪಾರ್ಟಿ ಸಿಗ್ನಿಫಿಕೆಂಟ್ ವಿಕ್ಟ್ರಿಯೊಂದಿಗೆ ರಾಷ್ಟ್ರೀಯ ಪಕ್ಷ ಆಗೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ನಾವು ರಾಜಕೀಯ ಪಕ್ಷ ಅಂದರೇನು, ರಿಜಿಸ್ಟ್ರೇಷನ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಹೇಗಾಗುತ್ತೆ, ಒಂದು ರಾಷ್ಟ್ರೀಯ ಪಕ್ಷ ಅಂದರೇನು, ಸೊ ಈ ಒಂದು ನೋಂದಣಿ ಮಾಡುವಂಥ ಅಧಿಕಾರ ಯಾರಿಗೆ ಇರುತ್ತೆ, ಅದು ಸಂವಿಧಾನದ ಯಾವ ವಿಧಿಯಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ, ಈ ಕೆಲವು ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್ಲಿ ಅದು ಎಲ್ಲದಕ್ಕಿಂತ ಮುಂಚೆ ಆಮ್ ಆದ್ಮಿ ಪಾರ್ಟಿ ಬಗ್ಗೆ ಕೆಲವೊಂದು ಸಿಂಪಲ್ ಅಥವಾ ಬೇಸಿಕ್ ಮಾಹಿತಿ ಗೊತ್ತಿರಲಿ ನಿಮಗೆ. 2011-12ರಲ್ಲಿ ಈ ಅರವಿಂದ್ ಕೇಜ್ರಿವಾಲ್ ಅನ್ನೋ ಒಬ್ಬ ವ್ಯಕ್ತಿ, ಫಾರ್ಮರ್ IRS ಆಫೀಸರ್, ದಟ್ ಈಸ್ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಆಫೀಸರ್, ನಮ್ಮ ದೇಶಕ್ಕೆ ಚಿರಪರಿಚಿತರಾಗ್ತಾರೆ. ಹೇಗಂದರೆ, ಅಣ್ಣಾ ಹಜಾರೆ ಅನ್ನೋ ಒಬ್ಬ ಸೋಷಿಯಲ್ ಆಕ್ಟಿವಿಸ್ಟ್ ಜೊತೆ ಸೇರಿಕೊಂಡು ಅವರು ದಿಲ್ಲಿಯ ಜಂತರ್ ಮಂತರಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭಿಸ್ತಾರೆ. ಅದೇನಕ್ಕೆಂದರೆ ಸೆಂಟ್ರಲ್ ಗೌರ್ಮೆಂಟ್ ಜನ್ ಲೋಕ್ಪಾಲ್ ಬಿಲ್ ಅನ್ನೋ ಒಂದು ಮಸೂದೆಯನ್ನು ಪಾಸ್ ಮಾಡಲಿ ಅಂತ ಅವರ ರಿಕ್ವೆಸ್ಟ್ ಆಗಿತ್ತು. ಹೋಗ್ತಾ ಈ ಅಣ್ಣಾ ಹಜಾರೆ ಮತ್ತು ಅರವಿಂದ್ ಕೇಜ್ರಿವಾಲ್ ಬೇರೆ ಆಗ್ತಾರೆ. ಏನಕ್ಕಂದರೆ ಅಲ್ಲಿ ಒಂದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಅಥವಾ ವೈಮನಸ್ಸು ಬೆಳೆಯುತ್ತೆ. ಅದಕ್ಕೆ ಪ್ರಮುಖ ಕಾರಣ ಏನಂದರೆ, ಅರವಿಂದ್ ಕೇಜ್ರಿವಾಲ್ ನಾವು ಬರೀ ಪ್ರೊಟೆಸ್ಟ್ ಮಾಡಿ ಅಥವಾ ಸ್ಟ್ರೈಕ್ ಮಾಡಿ ಡೆವಲಪ್ಮೆಂಟ್ ಅಥವಾ ಸಿಸ್ಟಮಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಪೊಲಿಟಿಕಲ್ ಸಿಸ್ಟಮ್ಗೆ ಅಥವಾ ಪೊಲಿಟಿಕ್ಸ್ಗೆ ಎಂಟರ್ ಆಗಬೇಕು ಅಂತ ಅವರು ಒಂದು ಇಚ್ಛೆ ಆಗಿರುತ್ತೆ. ಅದನ್ನು ಅಣ್ಣಾ ಹಜಾರೆ ವಿರೋಧಿಸ್ತಾರೆ. ಸೊ ಹಾಗಾಗಿ ಇಬ್ಬರು ಸಪ್ರೇಟ್ ಆಗ್ತಾರೆ. ಸಪ್ರೇಟ್ ಆಗಿ ಮುಂದೆ ಯಾರು ಅರವಿಂದ್ ಕೇಜ್ರಿವಾಲ್ ಡೆಲ್ಲಿ ಅಸೆಂಬ್ಲಿ ಎಲೆಕ್ಷನ್ನ ಕಂಟೆಸ್ಟ್ ಮಾಡ್ತಾರೆ. 20ಕ್ಕಿಂತ ಸ್ವಲ್ಪ ಜಾಸ್ತಿ ಸೀಟ್ಸನ್ನು ಗೆದ್ದುಕೊಂಡು ಅಸೆಂಬ್ಲಿ ಎಂಟರ್ ಆಗ್ತಾರೆ. ದಟ್ ಈಸ್ ಡೆಫಿನೆಟ್ಲಿ ಅ ವಿಕ್ಟ್ರಿ, ಬಟ್ ನಾಟ್ ಇನಫ್ ವಿಕ್ಟ್ರಿ ಟು ರೂಲ್ ಓವರ್ ಡೆಲ್ಲಿ ಕ್ಯಾಪಿಟಲ್. ಸೊ ಹಾಗಾಗಿ ಒಂದು ಜನ್ ಲೋಕ್ಪಾಲ್ ಬಿಲ್ ಅಂತ ಮಸೂದೆಯನ್ನು ಮಂಡಿಸ್ತಾರೆ. ಅದನ್ನು ಯಾವಾಗ ಪಾಸ್ ಮಾಡೋಕ್ಕಾಗಲ್ಲೋ, ಬಿಕಾಸ್ ಆಫ್ ಲ್ಯಾಕ್ ಆಫ್ ನಂಬರ್ಸ್ ಇನ್ ದಿ ಅಸೆಂಬ್ಲಿ, ಅವರು ರಿಸೈನ್ ಮಾಡಿ ಮತ್ತೆ ಎಲೆಕ್ಷನ್ಗೆ ಕರೆ ಕೊಡ್ತಾರೆ. ಸೊ 2ನೇ ಸಲ ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾಗ 61 ಸೀಟ್ಸ್ ಗೆದ್ದು ಬಹುಮತದೊಂದಿಗೆ ಸರ್ಕಾರವನ್ನು ಸ್ಥಾಪಿಸಿ ಅಲ್ಲಿ ಜನ್ ಲೋಕ್ಪಾಲ್ ಬಿಲ್ ಅಥವಾ ಸ್ಟೇಟ್ ಅಸೆಂಬ್ಲಿ ಡೆಲ್ಲಿ ಜನ್ ಲೋಕ್ಪಾಲ್ ಬಿಲ್ ಅನ್ನೋ ಮಸೂದೆಯನ್ನು ಪಾಸ್ ಮಾಡ್ತಾರೆ. ಅದಾದ ನಂತರ ಇತ್ತೀಚೆಗೆ ರಾಷ್ಟ್ರ ಲೆವೆಲ್ಗೆ ಎಂಟ್ರಿ ಕೊಟ್ಟು, ಮುಂಚೆ ಒಂದು 20 ಸೀಟ್ಸ್ ಇತ್ತು ಯಾವುದು ಪಂಜಾಬ್ ಸ್ಟೇಟಲ್ಲಿ, ಅದನ್ನು ಈಗ ರೀಸೆಂಟ್ಲಿ ಹೆಲ್ಡ್ ಎಲೆಕ್ಷನ್ಸಲ್ಲಿ 91 ಸೀಟ್ಸ್ಗೆ ಏರಿಸಿ ಬಹುಮತದೊಂದಿಗೆ ಇಂಡಿಪೆಂಡೆಂಟ್ ಆಗಿ ಪಂಜಾಬ್ ಅನ್ನೋ ಒಂದು ಸ್ಟೇಟಲ್ಲಿ ಪ್ರಪ್ರಥಮ ಬಾರಿಗೆ ತಮ್ಮ ಆಧಿಪತ್ಯವನ್ನು ಸಾಧಿಸಲು ಹೊರಟಿದ್ದಾರೆ. ಸೊ ಇಲ್ಲಿ ನಮಗೆ ಒಂದು ಪ್ರಶ್ನೆ ಸಹಜವಾಗಿಯೇ ಬರುತ್ತೆ. ಅದೇನೆಂದರೆ, ಆಮ್ ಆದ್ಮಿ ಪಕ್ಷ ಆಗಲೇ ರಾಷ್ಟ್ರೀಯ ಪಕ್ಷ ಆಗಿದೆಯಾ? ಇಲ್ಲ. ಉತ್ತರ ಯಾಕೆ ಇಲ್ಲ ಅಂತಂದರೆ, ಒಂದು ಪಕ್ಷ ರಾಷ್ಟ್ರೀಯ ಪಕ್ಷ ಅಂತ ಕರೆಸ್ಕೊಳ್ಬೇಕಾದ್ರೆ 3 ಮಾನದಂಡಗಳಿದ್ದಾವೆ, ಅಂದರೆ 3 ಕ್ರೈಟೀರಿಯಾ ಇದ್ದಾವೆ. ಅದರಲ್ಲಿ ಯಾವುದಾದ್ರೂ ಒಂದನ್ನು ಮೀಟ್ ಆದರೆ ಮಾತ್ರ ಒಂದು ಪಕ್ಷವನ್ನು ನಾವು ರಾಷ್ಟ್ರೀಯ ಪಕ್ಷ ಅಂತ ಕರೀಲಿಕ್ಕೆ ಸಾಧ್ಯ ಇದೆ. ಯಾವ್ಯಾವ 3 ಕ್ರೈಟೀರಿಯಾ ಅಂದರೆ, ಮೊದಲನೇದಾಗಿ 4 or more ಸ್ಟೇಟ್ಸ್ ಅಥವಾ 4 ಅಥವಾ ಅದಕ್ಕಿಂತ ಹೆಚ್ಚಿನ ರಾಜ್ಯಗಳಲ್ಲಿ
ಅಥವಾ ವಿಧಾನಸಭಾ ಚುನಾವಣೆಗಳಲ್ಲಿ ಅಂದರೆ ಜನರಲ್ ಲೋಕಸಭಾ ಎಲೆಕ್ಷನ್ಸ್ ಆಗಿರ್ಬೋದು ಅಥವಾ ವಿಧಾನಸಭಾ ಎಲೆಕ್ಷನ್ಸ್ ಆಗಿರ್ಬೋದು ಒಟ್ಟು 6% ಅಥವಾ 6% ಮತಗಳನ್ನು ಪಡೆಯುವುದು ಕಡ್ಡಾಯವಾಗಿದೆ. 6% ವೋಟ್ಸ್ ಪಾಲ್ಡ್ ಅದನ್ನು ಪಡಿಬೇಕಾಗುತ್ತೆ. ಅಥವಾ ಯಾವುದೇ ರಾಜ್ಯ ಅಥವಾ ರಾಜ್ಯಗಳಿಂದ ಕನಿಷ್ಠ 4 MP ಸೀಟ್ಸ್ ಅಥವಾ ಲೋಕಸಭಾ ಸ್ಥಾನಗಳನ್ನು ಗೆಲ್ಲಬೇಕು. ಇದು ಆಗದೇ ಇದ್ದರೆ ಅಟ್ಲೀಸ್ಟ್ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು ಲೋಕಸಭಾ ಸ್ಥಾನಗಳಲ್ಲಿ 2% ಅಂದರೆ ಟೋಟಲ್ ನಮಗೆ ಸದ್ಯಕ್ಕಿರೋದು 543 ಸೀಟ್ಸ್. ಔಟ್ ಆಫ್ ದಟ್ ಅಟ್ಲೀಸ್ಟ್ 11 ಸೀಟ್ಸ್ ಫ್ರಮ್ 3 ಡಿಫ್ರೆಂಟ್ ಸ್ಟೇಟ್ಸ್. ಬರೀ 11 MP ಸೀಟ್ಸ್ ಗೆದ್ದರೆ ಆಗಲ್ಲ. 11 ಸೀಟ್ಸು ಅಟ್ಲೀಸ್ಟ್ 3 ಡಿಫ್ರೆಂಟ್ ಸ್ಟೇಟ್ಸಿಂದ ಗೆದ್ದರೆ ಅಂತಹ ಒಂದು ಪಾರ್ಟಿನ ನಾವು ರಾಷ್ಟ್ರೀಯ ಪಕ್ಷ ಅಂತ ಕರಿಬಹುದು ಅಂತ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಳುತ್ತೆ. ಬಟ್ ಸದ್ಯಕ್ಕೆ ಇರುವಂಥ ಪರಿಸ್ಥಿತಿಯಲ್ಲಿ ಆಮ್ ಆದ್ಮಿ ಪಕ್ಷ ಯಾವುದೇ ಒಂದು ಕ್ರೈಟೀರಿಯಾನು ಮೀಟ್ ಆಗಲ್ಲ. ಬಟ್ ಡೆಫಿನೆಟ್ಲಿ ಇನ್ ಫ್ಯೂಚರಲ್ಲಿ ಮೀಟ್ ಆಗುತ್ತೆ ಅಂತ ನಮ್ಮ ಪೊಲಿಟಿಕಲ್ ಅನಲಿಸ್ಟ್ಸ್ ಚಿಂತನೆ ಮಾಡ್ತಾ ಇದ್ದಾರೆ. ಹಾಗಾದರೆ ರಿಜಿಸ್ಟ್ರೇಷನ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಅಂದರೆ ಏನು? ಅದನ್ನು ಯಾರು ಮಾಡ್ತಾರೆ? ಅದನ್ನು ಮಾಡುವಂಥ ಸಂಸ್ಥೆ ಯಾವುದು ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಭಾರತದ ಚುನಾವಣಾ ಆಯೋಗ. ಅವರು 1951 ಪ್ರಜಾ ಪ್ರಾತಿನಿಧ್ಯ ಕಾಯ್ದೆ ಅಥವಾ ಪೀಪಲ್ಸ್ ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಅಂತ ಏನಂತ ಕರಿತೀವಿ, ಅದರ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ನ ಮಾಡುತ್ತೆ. ಸೊ ಅದರ ಪ್ರಕಾರ ಒಂದು ಯಾವುದೇ ಒಂದು ಪಕ್ಷ ಸ್ಥಾಪನೆಯಾದ 30 ದಿನಗಳ ಅವಧಿಯಲ್ಲಿ ಈ ಅಡಿಯಲ್ಲಿ ಭಾರತದ ಚುನಾವಣಾ ಆಯೋಗಕ್ಕೆ ಒಂದು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಸೊ ಇದನ್ನು ಅರ್ಜಿ ಸ್ವೀಕರಿಸಿದ ಮೇಲೆ ಆ ಪೊಲಿಟಿಕಲ್ ಪಾರ್ಟಿನ ರಿಜಿಸ್ಟರ್ ಮಾಡಬೇಕು ಬೇಡವೋ ಅನ್ನೋ ಒಂದು ಡಿಸ್ಕ್ರಿಷನರಿ ಪವರ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಇರುತ್ತೆ. ಸೊ ಈ ಪವರ್ ಕೊಡುವಂಥ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಈ ಪವರ್ ಎಲ್ಲಿಂದ ಬರುತ್ತೆ? ಇದರ ಸೋರ್ಸ್ ಯಾವುದು ಅಂದರೆ ಭಾರತದ ಸಂವಿಧಾನದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದ ಆರ್ಟಿಕಲ್ 324 ಮತ್ತು 1951 ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್. ಈ ಎರಡು ಸೆಕ್ಷನ್ಸ್ ಅಡಿಯಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಈ ಒಂದು ಪವರ್ಸ್ಗಳು ಬರ್ತವೆ. ಸೊ ನೆಕ್ಸ್ಟು ಹಿಂದೆ ನಾವು ಒಂದು ರಾಷ್ಟ್ರೀಯ ಪಕ್ಷ ಅಂತ ಕರೆಸ್ಕೊಳ್ಳಿಕ್ಕೆ ಏನೇನು ಕ್ರೈಟೀರಿಯಾ ಮೀಟ್ ಮಾಡಬೇಕು ಅಂತ ನೋಡಿದ್ವಿ. ಅದೇ ರೀತಿ ಒಂದು ಪಕ್ಷ ರಾಜ್ಯ ರಾಜಕೀಯ ಪಕ್ಷವಾಗಬೇಕಾದ್ರೆ ಏನೇನು ಕ್ರೈಟೀರಿಯಾ ಮೀಟ್ ಆಗಬೇಕು? ಇಲ್ಲೂ ಸಹ 3 ಕ್ರೈಟೀರಿಯಾ ಇದ್ದಾವೆ. ಇದರಲ್ಲಿ ಯಾವುದಾದ್ರು ಒಂದು ಕ್ರೈಟೀರಿಯಾ ಮೀಟ್ ಆದ್ರೂ ಒಂದು ಪಕ್ಷವನ್ನು ನಾವು ರಾಜ್ಯ ರಾಜಕೀಯ ಪಕ್ಷ ಅಂತ ಕರಿಬೋದು. ಯಾವ್ಯಾವಪ್ಪ ಅಂದರೆ, ಮೊದಲನೇದಾಗಿ ರಾಜ್ಯದಲ್ಲಿ ನಡೆಯುವ ಲೋಕಸಭಾ ಅಥವಾ ವಿಧಾನಸಭಾ ಚುನಾವಣೆಯಲ್ಲಿ ಒಟ್ಟು 6% ಮಾನ್ಯ ಮತಗಳು ಅಥವಾ 6% ಪಾಲ್ಡ್ ವೋಟ್ಸ್ನ ಪಡಿಬೇಕು. ಇದಾಗಲಿಲ್ವಾ? ನೆಕ್ಸ್ಟು ರಾಜ್ಯದ ವಿಧಾನಸಭೆಯಲ್ಲಿ ಕನಿಷ್ಠ 2 ಸ್ಥಾನಗಳನ್ನು ಗೆಲ್ಲಬೇಕು, ಮಿನಿಮಮ್ 2 ಸೀಟ್ಸ್. ಇದು ಆಗಲಿಲ್ವಾ? ಕೊನೆಗೆ ರಾಜಕೀಯ ಪಕ್ಷವೊಂದು ರಾಜ್ಯ ವಿಧಾನಸಭೆಯ ಚುನಾವಣೆಯಲ್ಲಿ ವಿಧಾನಸಭೆಯ ಒಟ್ಟು ಸ್ಥಾನಗಳಲ್ಲಿ 3% ಅಥವಾ 3 ಸ್ಥಾನಗಳು ಯಾವುದು ಹೆಚ್ಚೋ ಅದನ್ನು ಪಡೆಯಬೇಕು. 3% ಆರ್ 3 ಸೀಟ್ಸ್, ಇವೆರಡರಲ್ಲಿ ಯಾವುದು ಹೆಚ್ಚು ಅದರಲ್ಲಿ ಒಂದನ್ನು ಪಡಿಬೇಕು. ಈ 3 ಕ್ರೈಟೀರಿಯಲ್ಲಿ ಯಾವುದಾದ್ರು ಒಂದು ಮೀಟ್ ಆದರೂ ಅಂತ ಒಂದು ರಾಜಕೀಯ ಪಕ್ಷವನ್ನು ನಾವು ರಾಜ್ಯ ರಾಜಕೀಯ ಪಕ್ಷ ಅಂತ ಕರಿಬಹುದು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಒಂದು ಚಿಕ್ಕ ಸಂದೇಹ ಮೂಡ್ಬೋದು. ಇವಾಗ ಯಾವುದೇ ಒಂದು ಪಕ್ಷ ರಿಜಿಸ್ಟ್ರೇಷನ್ ಏನಕ್ಕೆ ಮಾಡ್ಕೋಬೇಕು, ನೋಂದಣಿ ಏನಕ್ಕೆ ಮಾಡ್ಕೋಬೇಕು ಅಂತ, ರೈಟ್? ಸೊ ದೇರ್ ಆರ್ ಫ್ಯೂ ಬೆನಿಫಿಟ್ಸ್ ಎಕ್ಸ್ಕ್ಲೂಸಿವ್ಲಿ ಗಿವನ್ ಫಾರ್ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟೀಸ್. ಕೆಲವೊಂದು ಪ್ರಯೋಜನಗಳನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟೀಸ್, ರಾಜ್ಯ ರಾಜಕೀಯ ಪಕ್ಷನೂ ಆಗಿರ್ಬೋದು ಅಥವಾ ರಾಷ್ಟ್ರೀಯ ಪಕ್ಷನೂ ಆಗಿರ್ಬೋದು, ಇವುಗಳಿಗೆ ಮಾತ್ರ ಅಥವಾ ಇವುಗಳ ಅಭ್ಯರ್ಥಿಗಳಿಗೆ ಮಾತ್ರ ಕೊಡ್ತದೆ. ಸೊ ಅಂಥ ಒಂದು ಬೆನಿಫಿಟ್ಸ್ನ ಅನುಭವಿಸಲು ಅಥವಾ ಪಡೆಯಲು ರಿಜಿಸ್ಟ್ರೇಷನ್ ಅತ್ಯವಶ್ಯಕ. ಅದರಲ್ಲಿ ಯಾವ್ಯಾವ ಬೆನಿಫಿಟ್ಸು ಅಂದರೆ, ಮೊದಲನೇದಾಗಿ ಪ್ರತಿ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿಯ ಅಭ್ಯರ್ಥಿಗೆ ಆ ಪಕ್ಷ ಕಾಯ್ದಿರಿಸಿದಂತಹ ರಿಸರ್ವ್ಡ್ ಚಿಹ್ನೆಯನ್ನು ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಕಾಂಗ್ರೆಸ್ಗೆ ಹಸ್ತ ಇದೆ, BJPಗೆ ಏನಿದೆ ಕಮಲ ಇದೆ. ಅದೇ ರೀತಿ SP ಮತ್ತು BSPಗೆ ಸೈಕಲ್ ಮತ್ತು ಆನೆಗಳಿದ್ದಾವೆ. ತದನಂತರ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟೀಸ್ ಅಭ್ಯರ್ಥಿಗಳು ತಮ್ಮ ನಾಮಪತ್ರವನ್ನು ಸಲ್ಲಿಸುವಾಗ ಕೇವಲ ಒಬ್ಬ ಪ್ರಸ್ತಾಪಕ ಸಾಕಾಗ್ತದೆ. ಸೊ ಅದಲ್ಲದೆ ವೋಟರ್ಸ್ ಲಿಸ್ಟ್ ಅಂತ ಏನು ಕರಿತೀವಿ, ಮತದಾರರ ಪಟ್ಟಿ, ಅದು ಒಂದು ಕಾಪಿ, ಅದರ ಒಂದು ಕಾಪಿಯನ್ನು ಒಂದು ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿ ಅಭ್ಯರ್ಥಿಗೆ ಕೊಡಲಾಗ್ತದೆ. ಯಾವಾಗಲಾದರೂ ತಿದ್ದುಪಡಿ ಅಥವಾ ಚೇಂಜಸ್ ಆದರೆ 2 ಕಾಪಿಗಳನ್ನು ಕೊಡಬೇಕಾಗಿ ಈ ಒಂದು ಆ್ಯಕ್ಟ್ ಅಥವಾ ರೂಲ್ ಹೇಳುತ್ತೆ. ಜೊತೆಗೆ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟೀಸ್ ಅಭ್ಯರ್ಥಿಗಳು ಆಕಾಶವಾಣಿ ಮತ್ತು ದೂರವಾಣಿ ಈ 2 ಮೀಡಿಯಂಗಳ ಸಹಾಯವನ್ನು ಕೂಡ ಪಡಿಬೋದು. 21ನೇ ಶತಮಾನದಲ್ಲಿ ಅದರ ಅವಶ್ಯಕತೆ ಅಷ್ಟಾಗಿ ಇಲ್ಲ ಅಂತ ನನ್ನ ಅನಿಸಿಕೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ, ವಾಟ್ಸಪ್, ಟೆಲಿಗ್ರಾಮ್, ಟ್ವಿಟರ್, ಫೇಸ್ಬುಕ್ ಇದ್ರ ಥ್ರೂನೇ ಸಿಕ್ಕಾಪಟ್ಟೆ ಪ್ರಚಾರ ಎಲ್ಲ ಮಾಡ್ತಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಆಕಾಶವಾಣಿ ಮತ್ತು ದೂರದರ್ಶನ ಬಳಸುವಂಥ ಅಭ್ಯರ್ಥಿಗಳು ತುಂಬ ಕಮ್ಮಿ. ಸೊ ಇರಲಿ, ಆದರೂ ಅವಾಗಿನ ಆ್ಯಕ್ಟ್ ಅಂಡರಲ್ಲಿ ಈ ಒಂದು ಪ್ರಾವಿಷನ್ ಅಥವಾ ಪ್ರಯೋಜನ ಇತ್ತು. ಅದಾದ ಮೇಲೆ ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳಿಗೆ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಸ್ಟಾರ್ ಪ್ರಚಾರಕರ ಪ್ರಯಾಣದ ವೆಚ್ಚವನ್ನು ಆ ಪಕ್ಷದ ಅಭ್ಯರ್ಥಿ ಅಥವಾ
ಪಕ್ಷದ ವೆಚ್ಚಗಳಿಗೆ ಸೇರಿಸಲಾಗುವುದಿಲ್ಲ. ಇದು ತುಂಬ ಇಂಪಾರ್ಟೆಂಟು. ಇದನ್ನು ಇತ್ತೀಚೆಗೆ ಸುಮಾರು 55 ಲಕ್ಷ ಪ್ರತಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ 55 ಲಕ್ಷಕ್ಕೆ ಏರಿಸಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು ಆರ್ಡರನ್ನು ಹೊರಡಿಸಿತ್ತು. ಅಂದರೆ ಇದ್ರ ಪ್ರಕಾರ ನೀವು ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಿಂದ ಕಂಟೆಸ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಬ್ಯಾಂಗ್ಳೂರು ಸೌತು. ಸೊ ನಿಮ್ಮ ಪಕ್ಷದ ಪ್ರಚಾರಕ್ಕಾಗಿ ಅಥವಾ ನಿಮ್ಮ ಪರ ಪ್ರಚಾರ ಮಾಡಲಿಕ್ಕಾಗಿ ಮೋದಿ ಬಂದು ಹೋದರೆ ಒಂದು ಸುಮಾರು 50 ಲಕ್ಷ ಖರ್ಚಾಯಿತು ಅಂದ್ಕೊಳ್ಳಿ. ಅದನ್ನು ನಿಮ್ಮ ಖರ್ಚಿಗೆ ಸೇರಿಸಲ್ಲ. ನಿಮ್ಗೇನು ಲಿಮಿಟ್ ಇರುತ್ತೆ 55 ಲಕ್ಷ, 50 ಲಕ್ಷ ಇಲ್ಲೇ ಖರ್ಚು ಮಾಡಿಬಿಟ್ಟು ಉಳಿದಿದ್ದೇನೆ 5 ಲಕ್ಷ ಮಾತ್ರ. ಸೊ ಹೆಂಗೆ ಮಾಡ್ತೀರಾ ನೀವು? ಸೊ ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತಿರುವಂಥ ಸೀಕ್ರೆಟ್ ಅದು. ಯಾರು 55 ಲಕ್ಷದಲ್ಲಿ ಎಲೆಕ್ಷನ್ ಗೆಲ್ಲಕ್ಕಾಗಲ್ಲ. ಸುಮಾರು 10 ಕೋಟಿ 15 ಕೋಟಿ ಕೆಲವೊಂದು ಕಡೆ 20 ಕೋಟಿ ಕೂಡ ಮಾಡ್ತಾರೆ. ಬಟ್ ಏನೇ ಇರಲಿ, ರೂಲ್ಸ್ ಪ್ರಕಾರ 55 ಲಕ್ಷ ಲಿಮಿಟ್ ಇದೆ. ಸೊ ಈ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟೀಸ್ ಅಭ್ಯರ್ಥಿಗಳು ತಮ್ಮ ಪ್ರಚಾರಕ್ಕಾಗಿ ದೇಶದಿಂದ ಅಥವಾ ಸೆಂಟರಿಂದ ಯಾರಾದರೂ ಒಳ್ಳೆ ಸ್ಟಾರ್ ಕ್ಯಾಂಪೇನರ್, ಫಾರ್ ಎಕ್ಸಾಂಪಲ್ ಇವಾಗ BJP ಅಂದರೆ ಮೋದಿ ಅಥವಾ ಅಮಿತ್ ಶಾನ ಕರೆಸಿದ್ರು ಅನ್ಕೊಳ್ಳಿ, ಅಲ್ಲಿ ಸುಮಾರು 50-60 ಲಕ್ಷ ಖರ್ಚಾಯಿತು ಅಂದರೆ ಅದನ್ನು ಅವ್ರ ಅಕೌಂಟ್ಸ್ಗೆ ಸೇರಿಸಲ್ಲ, ಅವ್ರ ಎಕ್ಸ್ಪೆಂಡಿಚರ್ಗೆ ಸೇರಿಸಲ್ಲ. ಸೊ ಅದನ್ನು ಡಿಫ್ರೆಂಟ್ ಇಡ್ತಾರೆ. ಸೊ ಈ ಒಂದು ಕೆಲವೊಂದು ಬೆನಿಫಿಟ್ಸು ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟೀಸ್ಗೆ ಮಾತ್ರ ಅನ್ವಯ ಆಗ್ತದೆ. ಸೊ ಹಾಗಾಗಿ ಪ್ರತಿಯೊಂದು ಪಾರ್ಟಿನೂ ತಾನು ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡುತ್ತೆ. ಇದು ನಿಮಗೆ ತಿಳಿದಿರಬೇಕು. ಸೊ ಮುಂದಿನ ಟಾಪಿಕ್ ಯಾವುದು ಅಂದರೆ, RBI ಇತ್ತೀಚೆಗೆ ಸುಮಾರು $5 ಶತಕೋಟಿ ಡಾಲರ್ ರೂಪಾಯಿ ವಿನಿಮಯ ಅಥವಾ ಡಾಲರ್ ರುಪಿ ಎಕ್ಸ್ಚೇಂಜ್ ಅನ್ನೋ ಒಂದು ಪಾಲಿಸಿನ ತಗೊಂಬಂತು ಅಥವಾ ಕಂಡಕ್ಟ್ ಮಾಡ್ತು. ಸೊ ಈ ಒಂದು ಕಾಂಟೆಕ್ಸ್ಟಲ್ಲಿ ಡಾಲರ್ ರುಪಿ ಎಕ್ಸ್ಚೇಂಜ್ ಅಂದರೆ ಏನು ಅಥವಾ ಡಾಲರ್ ರುಪಿ ಸ್ವ್ಯಾಪ್ ಅಂತ ಕರಿತೀವಿ, ಇದು ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ RBI ಲಿಕ್ವಿಡಿಟಿ ಮ್ಯಾನೇಜ್ಮೆಂಟ್ ಅಂದರೆ ದ್ರವ್ಯದ ನಿರ್ವಹಣೆಯ ಉಪಕ್ರಮ. ವೆನೆವರ್ ದೆರ್ ಇಸ್ ಇನ್ಕ್ರೀಸ್ ಇನ್ ಇನ್ಫ್ಲೇಷನ್ ಅಥವಾ ಎಕನಾಮಿಯಲ್ಲಿ ಯಾವಾಗ ದ್ರವ್ಯತೆ ಜಾಸ್ತಿ ಆಗುತ್ತೋ ಅಂಥ ಒಂದು ಸಂದರ್ಭದಲ್ಲಿ ಇನ್ಫ್ಲೇಷನ್ ಕಮ್ಮಿ ಮಾಡಲಿಕ್ಕಾಗಿ RBI ಇಂಥ ಒಂದು ಯೋಜನೆಯನ್ನು ಹಾಕ್ಕೊಳ್ಳುತ್ತೆ. ಸೊ ಇದರ ಭಾಗವಾಗಿ ಸುಮಾರು $5 ಬಿಲಿಯನ್ ಮೌಲ್ಯದ ಡಾಲರ್ ರುಪಿ ಸ್ವ್ಯಾಪನ್ನು ಇತ್ತೀಚೆಗೆ ಕಂಡಕ್ಟ್ ಮಾಡ್ತು. ಸೊ ಇಲ್ಲಿ ಡಾಲರ್ ರುಪಿ ಸ್ವ್ಯಾಪ್ ಅಂದರೆ ಏನು, ಅದು ಹೇಗೆ ಕಂಡಕ್ಟ್ ಮಾಡ್ತಾರೆ? ಇದು ಒಂದು ವಿದೇಶಿ ವಿನಿಮಯ ಸಾಧನ ಅಥವಾ ಫಾರೆಕ್ಸ್ ಟೂಲ್ ಅಂತ ಕರಿತೀವಿ. ಇದನ್ನು ಕೇಂದ್ರ ಬ್ಯಾಂಕ್ಗಳು ಏನು ಮಾಡ್ತವೆ? ಸೆಂಟ್ರಲ್ ಬ್ಯಾಂಕ್, ಫಾರ್ ಎಕ್ಸಾಂಪಲ್ ಇನ್ ಇಂಡಿಯಾ ಇಟ್ ಈಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಕೆಲವೊಂದ್ಸಲಿ ತನ್ನ ಹತ್ರ ಇರೋ ಡಾಲರ್ನ ಕೊಟ್ಟು ರುಪಿ ಖರೀದಿಸುತ್ತೆ, ಕೆಲವೊಂದ್ಸಲಿ ಸ್ವ್ಯಾಪ್ ಮಾಡುತ್ತೆ. ಬೇರೆ ಬೇರೆ ಬ್ಯಾಂಕ್ಗಳು ಏನು ಹೇಳುತ್ತೆ, ನಿಮ್ಮ ಹತ್ರ ಇರೋ ಡಾಲರ್ಸ್ ನಮಗೆ ಕೊಡಿ, ನಾವು ನಿಮಗೆ ರುಪಿ ಕೊಡ್ತೀವಿ, ಅಥವಾ ವೈಸ್ ವರ್ಸ, ನಮ್ಮ ಹತ್ರ ಇರೋ ರುಪಿ ನಿಮಗೆ ಕೊಡ್ತೀವಿ, ಡಾಲರ್ ನಮಗೆ ಕೊಡಿ ಅಂತ ಹೇಳ್ತಾರೆ. ಸೊ ಇದು ಏನಕ್ಕೆ ಬೇಕು ಅಂದರೆ ಲಿಕ್ವಿಡಿಟಿ, ಓವರಾಲ್ ದ್ರವ್ಯತೆ, ನಮ್ಮ ಎಕನಾಮಿಯಲ್ಲಿ ಅಥವಾ ಆರ್ಥಿಕ ವಲಯದಲ್ಲಿ ಇರುವಂಥ ಲಿಕ್ವಿಡಿಟಿ ಕಮ್ಮಿ ಮಾಡಿ ಇನ್ಫ್ಲೇಷನ್ ಕಮ್ಮಿ ಮಾಡೋದೇ ಇದರ ಉದ್ದೇಶ. ಸೊ ಹಿಂದೆ ಹೇಳಿದಾಗೆ ಕೇಂದ್ರ ಬ್ಯಾಂಕ್ಗಳು ಈ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಲು ಕಾರಣಗಳೇನು? ಪ್ರಮುಖ ಕಾರಣಗಳೇನೆಂದರೆ, ಮೊದಲನೇದಾಗಿ ದ್ರವ್ಯ ನಿರ್ವಹಣೆ, ಎರಡನೇದಾಗಿ ಹಣದುಬ್ಬರ ನಿಯಂತ್ರಣ, ಮೂರನೇದಾಗಿ ಸೀಮಿತ ರೀತಿಯಲ್ಲಿ ಕರೆನ್ಸಿ ದರಗಳನ್ನು ನಿಯಂತ್ರಣದಲ್ಲಿಡಲು. ಅಂದರೆ ಸಪೋಸ್ ರುಪಿ ಅಗೇನ್ಸ್ಟ್ ಡಾಲರ್ ಸುಮ್ಮನೆ ಇನ್ಕ್ರೀಸ್ ಆಗ್ತಾ ಹೋಗ್ತದೆ, 60 ರೂಪಾಯಿ, 70 ರೂಪಾಯಿ, 75 ರೂಪಾಯಿ, 80 ರೂಪಾಯಿ, 90 ರೂಪಾಯಿ ಈ ಥರ ಆಗ್ತಾ ಹೋಗ್ತಾ ಇತ್ತು ಅಂದ್ಕೊಳ್ಳಿ. ಅದನ್ನು ನಿಯಂತ್ರಣದಲ್ಲಿಡಲು ಈ ಒಂದು ಟೂಲನ್ನು RBI ಅಥವಾ ಸೆಂಟ್ರಲ್ ಬ್ಯಾಂಕ್ ಬಳಸುತ್ತೆ. ಸೊ ಈ 3 ಇಂಪಾರ್ಟೆಂಟ್ ರೀಸನ್ಸು. ಇನ್ನು ಮುಂದಿನ ಟಾಪಿಕ್ ಯಾವುದು ಅಂದರೆ, ಇತ್ತೀಚೆಗೆ ಪಂಜಾಬ್ ಸರ್ಕಾರ, ಪಂಜಾಬ್ ಸ್ಟೇಟ್ ಗೌರ್ಮೆಂಟ್ ಅಥವಾ ಪಂಜಾಬ್ ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಸರ್ವೆ ಕಂಡಕ್ಟ್ ಮಾಡ್ತು. ಅದಕ್ಕೆ ಏನಂತ ಹೆಸರು ಅಂದರೆ ಪ್ರಜಾತಿ ಶ್ರೀಮಂತಿಕೆ ಅಥವಾ ಸಮೃದ್ಧಿ ಸಮೀಕ್ಷೆ, ಇಂಗ್ಲೀಷಲ್ಲಿ ಸ್ಪೀಸೀಸ್ ರಿಚ್ನೆಸ್ ಸರ್ವೆ. ಸೊ ಈ ಒಂದು ಸರ್ವೆನ ಕಂಡಕ್ಟ್ ಮಾಡ್ತು. ಆ್ಯಕ್ಚುಲಿ ಬೇಸಿಕಲಿ ಪಂಜಾಬ್ ಸರ್ಕಾರ ಈ ಒಂದು ಸರ್ವೆನ ಕಂಡಕ್ಟ್ ಮಾಡ್ತಿರಲಿಲ್ಲ. ಪ್ರತಿ ವರ್ಷ ಅವ್ರು ಮಾಡ್ತಾ ಇದ್ದದ್ದು ವಾಟರ್ ಬರ್ಡ್ ಸೆನ್ಸಸ್ ಎಕ್ಸಸೈಸ್ ಅಥವಾ ಜಲಪಕ್ಷಿಗಳ ಅಥವಾ ನೀರು ಹಕ್ಕಿಗಳ ಗಣತಿ ಪ್ರಕ್ರಿಯೆ ಅನ್ನೋ ಒಂದು ಎಕ್ಸಸೈಸನ್ನು ಮಾಡ್ತಾಯಿದ್ರು. ಬಟ್ ಈ ವರ್ಷ ಅತಿಯಾದ ಮಂಜು ಇದ್ದ ಕಾರಣ ಇದನ್ನು ಮಾಡಲಿಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಅವ್ರೇನು ಮಾಡಿದ್ರು, ಅದರ ಬದಲಾಗಿ ಸ್ಪೀಸೀಸ್ ರಿಚ್ನೆಸ್ ಸರ್ವೆ ಅನ್ನೋ ಒಂದು ಸರ್ವೆನ ಕಂಡಕ್ಟ್ ಮಾಡ್ತಾರೆ. ಇದನ್ನು ಯಾರು ಮಾಡಿದ್ದು? ಪಂಜಾಬ್ ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಸೊ ಇದ್ರ ಜೊತೆಗೆ ಅಸೋಸಿಯೇಷನ್ ಯಾರಿದ್ರು? WWF ಇಂಡಿಯಾ, ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್. ಸೊ ಈ ಒಂದು ಸರ್ವೆಯನ್ನು ಎಲ್ಲೆಲ್ಲಿ ಕಂಡಕ್ಟ್ ಮಾಡಿದ್ರು ಅಂದರೆ, ಪ್ರಮುಖವಾಗಿ 6 ವೆಟ್ಲ್ಯಾಂಡ್ಸ್, ಈ 6 ವೆಟ್ಲ್ಯಾಂಡ್ಸಲ್ಲಿ ಕಂಡಕ್ಟ್ ಮಾಡಿದ್ರು. ಯಾವ್ಯಾವುದು? ನಂಗಲ್ ವನ್ಯಜೀವಿ ಅಭಯಾರಣ್ಯ, ರೋಪರ್ ಸಂರಕ್ಷಣಾ ಮೀಸಲು, ಹರಿಕೆ ವನ್ಯಜೀವಿ ಅಭಯಾರಣ್ಯ, ಕಂಜಲಿ ವೆಟ್ಲ್ಯಾಂಡ್, ಕೇಶವಪುರ್ ಮಿಯಾನಿ ಸಮುದಾಯ ಮೀಸಲು, ಹಾಗೆ ಅದರ ಜೊತೆಗೆ ಲಾಸ್ಟಲ್ಲಿ ರಂಜಿತ್ ಸಾಗರ್ ಸಂರಕ್ಷಣಾ ಮೀಸಲು. ಈ ಒಂದು 6 ಸ್ಥಳಗಳಲ್ಲಿ ಈ ಸರ್ವೆಯನ್ನು ಕಂಡಕ್ಟ್ ಮಾಡಲಾಯಿತು. ಇಲ್ಲಿ ವಾಟರ್ ಬರ್ಡ್ಸ್ ಅಂದರೆ ಯಾವ್ಯಾವು? ಯಾವ ಹಕ್ಕಿಗಳಿಗೆ ಅಥವಾ ಪಕ್ಷಿಗಳಿಗೆ ನಾವು ವಾಟರ್ ಬರ್ಡ್ಸ್ ಅಂತ ಕರಿತೀವಿ? ವೆಟ್ಲ್ಯಾಂಡ್ಸ್ ಇಂಟರ್ನ್ಯಾಷನಲ್ ಹೇಳೋ ಪ್ರಕಾರ ವೆಟ್ಲ್ಯಾಂಡ್ಸ್ ಅಂದರೆ ಈ ನೀರು ನಿಂತಿರೋ ಪ್ರದೇಶಗಳು ಅಥವಾ ಡೆಫಿನೇಷನ್ ಪ್ರಕಾರ ನೆಲದಿಂದ ಸುಮಾರು 1 ಮೀಟರ್ ಉದ್ದದವರೆಗೂ ಎಲ್ಲಿ ನೀರು ನಿಂತ್ಕೊಂಡಿರುತ್ತೋ ಅಂಥ ನೀರು ನಿಂತ ಜಾಗಗಳನ್ನು, ಕೆರೆ ಆಗಿರ್ಬೋದು, ಕಟ್ಟೆ ಆಗಿರ್ಬೋದು, ಅಥವಾ ಚಿಕ್ಕ ನದಿ ಆಗಿರ್ಬೋದು, ಇಂಥ ಒಂದು ಪ್ರದೇಶಗಳನ್ನು ನಾವು ವೆಟ್ಲ್ಯಾಂಡ್ ಅಂತ ಕರಿತೀವಿ. ಈ ವೆಟ್ಲ್ಯಾಂಡಲ್ಲಿ ವಾಸಿಸುವಂಥ ಅಥವಾ ಅದರ ಮೇಲೇ ಅವಲಂಬಿತವಾಗಿರುವಂತಹ ಪಕ್ಷಿಗಳನ್ನು ನಾವು ವಾಟರ್ ಬರ್ಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವ್ಯಾವ ಅಂದರೆ ರೆಡ್ ವ್ಯಾಟೆಲ್ ಲ್ಯಾಪ್ವಿಂಗ್, ಸ್ವ್ಯಾನ್,
ಆಯಿಸ್ಟರ್ ಕ್ಯಾಚರ್, ಗ್ಲಾಸಿ ಐಬಿಸ್, ಪೆಲಿಕನ್, ಯುರೇಷಿಯನ್ ಕರ್ಲೀವ್. ಸೊ ಇದೇ ಥರ ಅನೇಕ ಪಕ್ಷಿಗಳನ್ನು ನಾವು ವಾಟರ್ ಬರ್ಡ್ಸ್ ಅಂತ ಕರಿತೀವಿ. ಈ ಸರ್ವೆಯ ಕೆಲವೊಂದು ಪ್ರಮುಖ ಅಂಶಗಳು ಯಾವ್ಯಾವು ಅಂದರೆ, ಟೋಟಲ್ ಆಗಿ 6 ವೆಟ್ಲ್ಯಾಂಡ್ಸಿಂದ ಸುಮಾರು 91 ಜಾತಿಯ ವಾಟರ್ ಬರ್ಡ್ಸ್ನ ಪತ್ತೆ ಹಚ್ಚಿದ್ದಾರೆ. ಸೊ ಇದರ ಪ್ರಕಾರ ಹರಿಕೆ ವೆಟ್ಲ್ಯಾಂಡ್ ಅನ್ನೋ ಒಂದು ಹರಿಕೆ ವನ್ಯಜೀವಿ ಅಭಯಾರಣ್ಯದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ವಾಟರ್ ಬರ್ಡ್ಸ್ ಸಿಕ್ಕಿದ್ದಾವೆ. ಅದಲ್ಲದೆ ಕೇಶವಪುರ್ ಮಿಯಾನಿ ಮತ್ತು ಶಾಲ್ಪಟ್ಟನ್ ಈ ಜಾಗದಲ್ಲಿ ಕಾಮನ್ ಕ್ರೇನ್ನ ವಲಸೆ ಜನಸಂಖ್ಯೆ ಮತ್ತು ಸ್ಟೋರ್ಕ್ ಕ್ರೇನ್ನ ನಿವಾಸಿ ಜನಸಂಖ್ಯೆ ಕಂಡುಬಂದಿದೆ. ಇದರ ಜೊತೆಗೆ ಸಮೀಕ್ಷೆಯ ಸಮಯದಲ್ಲಿ ಪಂಜಾಬ್ನ ಬಹುತೇಕ ಎಲ್ಲ ಸಂರಕ್ಷಿತ ವೆಟ್ಲ್ಯಾಂಡ್ಸ್ಗಳಲ್ಲಿ ಒಂದು ಕಾಮನ್ ಬರ್ಡ್ ಕಂಡಿತ್ತು. ಅದು ಯಾವುದಂದರೆ ಯುರೇಷಿಯನ್ ಕೂಟ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿದೆ, ಎಷ್ಟು ಚೆನ್ನಾಗಿದೆ ನೋಡೋಕೆ. ಈ ಥರ ಒಂದು ಸ್ಪೀಸೀಸ್ನ ನೋಡ್ತಾ ಇದ್ರೆ ನಾವು ನಮ್ಮ 4 ಗೋಡೆ ಮಧ್ಯೆ ಕೂತ್ಕೊಂಡು ಹಿಂಗೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಅನಿಸುತ್ತೆ. ಸೊ ಭಗವಂತನ ಸೃಷ್ಟಿ ಇದೆಲ್ಲ, ಇದನ್ನು ನೀವು ನೋಡಬೇಕು, ಅನುಭವಿಸ್ಬೇಕು. ಹಾಗಾಗಿ ಓದೋದ್ರ ಜೊತೆಗೆ ಹೇಳ್ತಾರಲ್ಲ ದೊಡ್ಡವರು, ದೇಶ ಸುತ್ತಬೇಕು, ಕೋಶ ಓದಬೇಕು, ಅದೆಲ್ಲ ಅದು ಮೇನ್ ನಿಮ್ಮ ಗುರಿ ಆಗಿರಬೇಕು. ಸೊ ಇರಲಿ. ಸೊ ಕಾಮನ್ ಆಗಿ ಕಾಣಸಿಕ್ಕಂಥ ಪಕ್ಷಿ ಯಾವುದು? ಈ ಎಲ್ಲ 6 ವೆಟ್ಲ್ಯಾಂಡ್ಸ್ಗಳಲ್ಲಿ ಯುರೇಷಿಯನ್ ಕೂಟ್. ಸೊ ಒಂದ್ಸಲಿ ಈ 6 ಇಂಪಾರ್ಟೆಂಟ್ ವೆಟ್ಲ್ಯಾಂಡ್ಸ್ ಪಂಜಾಬ್ದು ನೋಡ್ಕೊಂಬಿಡಿ. ನಿಮಗೆ ಪ್ರಿಲಿಮ್ಸ್ ಅಥವಾ ಆಬ್ಜೆಕ್ಟಿವ್ ಕ್ವೆಶನ್ಸಲ್ಲಿ ಕೇಳುವಂಥ ಚಾನ್ಸಸ್ ಇರುತ್ತೆ. ಇದಾದ ನಂತರ ಈ ಸರ್ವೆ ನಮ್ಗೆ ಏನಕ್ಕೆ ಇಂಪಾರ್ಟೆಂಟು? ಯಾಕೆ ಪಂಜಾಬ್ ಗೌರ್ಮೆಂಟು ಈ ಸರ್ವೆ ಅಥವಾ ಸೆನ್ಸಸ್ ಕಂಡಕ್ಟ್ ಮಾಡುತ್ತೆ? ಯಾಕಂದರೆ ಈ ಪಕ್ಷಿಗಳು ಇಲ್ಲೇ ಪರ್ಮನೆಂಟಾಗಿ ವಾಸಿಸುವಂಥ ಪಕ್ಷಿಗಳಲ್ಲ. ಇವು ನಾರ್ದರ್ನ್ ಪೋಲಿಂದ ಸುಮಾರು 4,000, 5,000, ಕೆಲವೊಂದು ಸರಿ 10,000, 20,000 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಬಂದು ಅಲ್ಲಿನ ಒಂದು ಸಂದರ್ಭ ಅಥವಾ ಅವರಿಗೆ ಸುಸ್ಥಿರ ಇರಲ್ಲ. ಕೆಲವೊಂದು ಸಲ ತುಂಬ ಕೋಲ್ಡ್ ಇರುತ್ತೆ, ಕೆಲವೊಂದು ಸಲ ತುಂಬ ಹೀಟ್ ಇರುತ್ತೆ. ಇದನ್ನು ಎಸ್ಕೇಪ್ ಮಾಡಿ ತಮಗೆ ಅನುಕೂಲಕರವಾಗುವಂತಹ ಸ್ಥಳಗಳನ್ನು ಹುಡುಕಿಕೊಂಡು ಹಾರಿ ಬರುವಂತಹ ಸಮಯ ಇರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ನಮ್ಮ ಇಂಡಿಯಾಗ ಅಥವಾ ಭಾರತಕ್ಕೂ ಬರ್ತವೆ. ಸೊ ಹಾಗಾಗಿ ಯಾವ್ಯಾವ ಪಕ್ಷಿ ಈ ವರ್ಷ ಬಂದಿದೆ ಇದನ್ನು ತಿಳಿದುಕೊಳ್ಳೋಕೆ ಪಂಜಾಬ್ ಸ್ಟೇಟ್ ಗೌರ್ಮೆಂಟು ಈ ಒಂದು ಸರ್ವೆನ ಕಂಡಕ್ಟ್ ಮಾಡುತ್ತೆ. ಹಾಗಾದರೆ ಈ ಪಕ್ಷಿಗಳು ಬರುತ್ತಲ್ಲ, ಈ ರೂಟ್ಗೆ ಏನಂತ ಕರಿತೀವಿ ನಾವು? ಅದನ್ನು ನಾವು ಕರೆಯುವುದು ಸೆಂಟ್ರಲ್ ಏಷ್ಯನ್ ಫ್ಲೈವೇ ಅಥವಾ ಮಧ್ಯ ಏಷ್ಯನ್ ಫ್ಲೈವೇ ಅಂತ ಕರಿತೀವಿ. ಈಗ ನಿಮಗೆಲ್ಲ ತಿಳಿದಿರ್ಬೋದು, ಸ್ಟೇಟ್ ಹೈವೇ, ನ್ಯಾಷನಲ್ ಹೈವೇ ಅಂತ ಇರುತ್ತಲ್ಲ. ಸೊ ನಮ್ಮ ಮೋಟರ್ ಗಾಡಿ ಎಲ್ಲ ತೊಗೊಂಡು ಹೋಗೋಕ್ಕೆ ನಾವು ನ್ಯಾಷನಲ್ ಹೈವೇ ಬಳಸ್ಬೋದು ಅಥವಾ ಸ್ಟೇಟ್ ಹೈವೇ ಬಳಸ್ಬೋದು. ಅದೇ ರೀತಿ ಈ ಪಕ್ಷಿಗಳು ಹಾರಿ ಬರಲಿಕ್ಕೆ ಸೆಂಟ್ರಲ್ ಏಷ್ಯನ್ ಫ್ಲೈವೇ ಅಂತ ಒಂದು ರೂಟ್ ಇದೆ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರ್ಬೋದು, ನಮ್ಮ ದೇಶದ ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಯಾವುದು? ನ್ಯಾಷನಲ್ ಹೈವೇ ನಂಬರ್ 44. ಇದು ಕಾಶ್ಮೀರದಿಂದ ಶುರುವಾಗಿ ಕನ್ಯಾಕುಮಾರಿವರೆಗೂ ಇದೆ. ಇದರ ಟೋಟಲ್ ಲೆಂತ್ ಎಷ್ಟಿದೆ ಅಂದರೆ ಸುಮಾರು 4,000 ಕಿಲೋಮೀಟರ್. ಸೊ ಅದೇ ರೀತಿ ಈ ಒಂದು ಸೆಂಟ್ರಲ್ ಏಷ್ಯನ್ ಫ್ಲೈವೇನ ಬಳಸ್ಕೊಂಡು ನಾರ್ತ್ ಅಟ್ಲಾಂಟಿಕ್ ಅಥವಾ ನಾರ್ದರ್ನ್ ಝೋನಲ್ಲಿರುವಂಥ ಪಕ್ಷಿಗಳು ನಮ್ಮ ಭಾರತ ದೇಶಕ್ಕೂ ಬರ್ತವೆ. ಸೊ ಈ ಸೆಂಟ್ರಲ್ ಏಷ್ಯನ್ ಫ್ಲೈವೇ ಇದ್ರ ಟೋಟಲ್ ಲೆಂತಲ್ಲಿ ಬರುವಂಥ ಕಂಟ್ರೀಸ್ ಎಷ್ಟಿದಾವೆ ಅಂದರೆ ಸುಮಾರು 30 ಕಂಟ್ರೀಸ್ ಇದ್ದಾವೆ. ಸೊ ಈ ಥರ ಇರೋದು ಒಂದೇ ಒಂದು ಹೈವೇನ ಈ ಪಕ್ಷಿಗಳಿಗೆ? ಇಲ್ಲ. ಈ ಒಂದು ಸೆಂಟ್ರಲ್ ಏಷ್ಯನ್ ಫ್ಲೈವೇ ಥರನೇ ಸುಮಾರು 8 ಫ್ಲೈವೇಸ್ಗಳಿದ್ದಾವೆ. ಪೆಸಿಫಿಕ್ ಅಮೆರಿಕಾಸ್ ಅಂತ ಇದೆ, ಸೆಂಟ್ರಲ್ ಅಮೆರಿಕಾಸ್ ಅಂತ ಇದೆ, ಅಟ್ಲಾಂಟಿಕ್ ಅಮೆರಿಕಾಸ್ ಅಂತ ಇದೆ, ಈಸ್ಟ್ ಅಟ್ಲಾಂಟಿಕ್ ಅಂತ ಇದೆ, ಬ್ಲ್ಯಾಕ್ ಸಿ ಮೆಡಿಟರೇನಿಯನ್ ಅಂತ ಇದೆ, ಈಸ್ಟ್ ಏಷ್ಯಾ, ಈಸ್ಟ್ ಆಫ್ರಿಕಾ ಅಂತ ಇದೆ, ಸೆಂಟ್ರಲ್ ಏಷ್ಯಾ ಇದೆ, ಕೊನೆಗೆ ಈಸ್ಟ್ ಏಷ್ಯಾ, ಆಸ್ಟ್ರೇಲೇಷ್ಯಾ ಅಂತ ಇದೆ. ಈ 8 ಫ್ಲೈವೇಗಳನ್ನ ಯೂಸ್ ಮಾಡಿಕೊಂಡು ಪಕ್ಷಿಗಳು ಕಾಲಕ್ಕೆ ಸಂಚರಿಸ್ತಾ ಇರ್ತವೆ. ಸೊ ಈ 8 ಫ್ಲೈವೇಸ್ ಬಗ್ಗೆ ತಮಗೆ ಬ್ರೀಫ್ ಆಗಿ ತಿಳಿದುಕೊಳ್ಳಲಿಕ್ಕೆ ಆಗಿರಬೇಕು, ಹಾಗೂ ನೆನಪಲ್ಲಿ ಇಟ್ಕೊಂಡ್ರೆ ಉತ್ತಮ. ಪ್ರಿಲಿಮ್ಸಲ್ಲಿ ಅಥವಾ ಆಬ್ಜೆಕ್ಟಿವ್ ಕ್ವೆಶನ್ಸಲ್ಲಿ ಕೇಳಿದ್ರೆ ಡೆಫಿನೆಟ್ಲಿ ನೀವು ಮರಿದೇನೆ ಉತ್ತರ ಕೊಡ್ಬೋದು, ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಮುಂದಿನ ಆರ್ಟಿಕಲ್ ಯಾವುದು ಅಂದರೆ ಭಾರತದಲ್ಲಿ ಹುಲಿ ಸಾಂದ್ರತೆ ಅಥವಾ ಟೈಗರ್ ಡೆನ್ಸಿಟಿ ಇನ್ ಇಂಡಿಯಾ. ಇದ್ರ ಮೇಲೆ ಇತ್ತೀಚೆಗೆ ಒಂದು ರಿಪೋರ್ಟ್ ಬಂತು. ಆ ರಿಪೋರ್ಟ್ ಏನು ಹೇಳುತ್ತೆ ಅಂದರೆ, ಸುಂದರ್ಬನ್ಸ್ ಅನ್ನೋ ಒಂದು ಜಾಗ ಇದೆಯಲ್ಲ ನಮ್ಮ ಈಸ್ಟರ್ನ್ ಇಂಡಿಯಾದಲ್ಲಿ, ಅಲ್ಲಿ ಹುಲಿಗಳ ಸಂಖ್ಯೆ ಎಷ್ಟು ಹೆಚ್ಚಾಗಿದೆ ಅಂದರೆ ಈ ಸುಂದರ್ಬನ್ ರೀಜನ್ ಏನಿದೆ ಅದಕ್ಕೆ ತಡ್ಕೊಳಕ್ಕೆ ಆಗದಿರೋಷ್ಟು, ಅಂದರೆ ಎಲ್ಲ ಹುಲಿಗಳನ್ನು ಅಕೊಮೊಡೇಟ್ ಅಥವಾ ಅದರಲ್ಲಿ ಇಟ್ಕೊಳಕ್ಕೆ ಆಗದಿರೋಷ್ಟು ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಕರ್ಮ ನೋಡಿ, ಒಂದು ಕಾಲದಲ್ಲಿ ಇತ್ತೀಚಿನವರೆಗೂ ಹುಲಿಗಳನ್ನ ಉಳಿಸಿ ಬೆಳೆಸಿ ಅಂತ ಅದಕ್ಕೋಸ್ಕರ ಟೈಗರ್ ಕನ್ಸರ್ವೇಷನ್ ಆ್ಯಕ್ಟ್ ತಂದರು, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಎಸ್ಟಾಬ್ಲಿಷ್ ಮಾಡಿದ್ರು. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೇರೆ ಬೇರೆ ದೇಶಗಳ ಜೊತೆ ಸೇರಿಕೊಂಡು ವೇರಿಯಸ್ ಇನಿಷಿಯೇಟಿವ್ಸ್ T+2 ಅಥವಾ T×2 ಅಂತ ಇನಿಷಿಯೇಟಿವ್ ಶುರು ಮಾಡಿದ್ರು, ಗ್ಲೋಬಲ್ ಟೈಗರ್ ಫೋರಮ್ ಮಾಡಿದ್ರು. ಇಷ್ಟೆಲ್ಲ ಮಾಡಿ ಇವಾಗ ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇವಾಗ ಏನು ಹೇಳ್ತಾ ಇದ್ದಾರೆ, ಇಲ್ಲ ತುಂಬ ಜಾಸ್ತಿ ಆಯಿತು, ಕ್ಯಾರಿಂಗ್ ಕೆಪಾಸಿಟಿ ಸುಂದರ್ಬನ್ಸ್ ರೀಜನ್ಗೆ ಅಷ್ಟೊಂದಿಲ್ಲ, ಸೊ ಏನು ಮಾಡಬೇಕು ಅಂತ ಇವಾಗ ಬಾಯ್ ಬಡ್ಕೊತಾ ಇದ್ದಾರೆ. ಕರ್ಮ ಅಲ್ವಾ? ಇರಲಿ. ಸೊ ಈ ರಿಪೋರ್ಟ್ ಏನು ಹೇಳುತ್ತೆ, ಸುಂದರ್ಬನ್ಸ್ ಅನ್ನೋ ಜಾಗದಲ್ಲಿ ಟೈಗರ್ ಕ್ಯಾರಿಂಗ್ ಕೆಪಾಸಿಟಿ, ಅದರದ್ದು ಸಾಂದ್ರತೆ ಅಥವಾ ಲಿಮಿಟ್ ಎಷ್ಟಿರುತ್ತೋ ಅದನ್ನು ಕ್ರಾಸ್ ಆಗುವಷ್ಟು ಹುಲಿಗಳ ಸಂತತಿ ಜಾಸ್ತಿ ಆಗಿದೆ ಅಂತ ಹೇಳ್ತವೆ. ಸೊ ತಮಗೆಲ್ಲ ಗೊತ್ತಿರ್ಬೋದು, ಲೇಟೆಸ್ಟ್ ಸೆನ್ಸಸ್ 2018ನಲ್ಲಿ ರಿಪೋರ್ಟ್ ರಿಲೀಸ್ ಮಾಡಿದರು, ಟೈಗರ್ ಸೆನ್ಸಸ್ದು. ಆ ಟೈಗರ್ ಸೆನ್ಸಸ್ ಎಕ್ಸಸೈಸ್ ಕೂಡ ಗಿನ್ನೀಸ್ ದಾಖಲೆಯಲ್ಲಿ ದಾಖಲಾಗಿದೆ. ಸೊ ಅದರ ಪ್ರಕಾರ ಇವಾಗ ನಮ್ಮ ದೇಶದಲ್ಲಿ
ಸುಮಾರು 2967 ಹುಲಿಗಳಿದ್ದಾವೆ. ಸೊ ಇದೆಲ್ಲ ತಮಗೆ ಗೊತ್ತಿರಬೇಕು. ಹೈಯೆಸ್ಟ್ ನಂಬರ್ ಆಫ್ ಹುಲಿಗಳಿರೋದಲ್ಲಿ ಮಧ್ಯಪ್ರದೇಶಲ್ಲಿ, ಅದಾದಮೇಲೆ ಕರ್ನಾಟಕ. ನೋಡಿ ಎಂಥ ಒಂದು ಒಳ್ಳೆಯ ಸಂದರ್ಭ. ದೇಶದಲ್ಲಿ ಮಧ್ಯಪ್ರದೇಶ ಬಿಟ್ಟರೆ ಹೈಯೆಸ್ಟ್ ನಂಬರ್ ಆಫ್ ಹುಲಿಗಳು ನಮ್ಮ ಸ್ವಂತ ರಾಜ್ಯದಲ್ಲೇ ಇದ್ದಾವೆ. ಎಷ್ಟಿದ್ದಾವೆ? 524 ಟೈಗರ್ಸ್ ಇನ್ ಕರ್ನಾಟಕ. ಸೊ ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ತಿಳ್ಕೊಳ್ಬೇಕು. ಅದರಲ್ಲಿ ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಇರುವಂಥ ಬೇರೆ ಬೇರೆ ಪ್ರದೇಶಗಳಲ್ಲಿ ಎಷ್ಟೆಷ್ಟು ಹುಲಿಗಳನ್ನು ಸಲಹುವ ಸಾಮರ್ಥ್ಯ ಇದೆ. ಸೊ ತೆರಾಯ್, ಮೊದಲಿಗೆ ನಾರ್ದರ್ನ್ ರೀಜನ್ ನೋಡೋಣ. ಇಲ್ಲಿ ತೆರಾಯ್ ಮತ್ತು ಶಿವಾಲಿಕ್, ಹಿಮಾಲಯನ್ ಬೆಲ್ಟ್ ಏನಿದೆ, ಇಲ್ಲಿ ಪ್ರತಿ 100 ಸ್ಕ್ವೇರ್ ಕಿಲೋಮೀಟರ್ಗೆ ಸುಮಾರು 10 ರಿಂದ 16 ಹುಲಿಗಳು ಬದುಕಬಲ್ಲವು. ಯಾಕಂದರೆ ಇಲ್ಲಿ ಸ್ಪೀಸೀಸ್ ಡೈವರ್ಸಿಟಿ ಅಥವಾ ರಿಚ್ನೆಸ್, ಅವಕ್ಕೆ ಊಟಕ್ಕೆ ಬೇಕಾದಂಥ ಜಿಂಕೆ ಆಗಿರ್ಬೋದು, ಬೇರೆ ಬೇರೆ ಪ್ರಜಾತಿಯ ಎನಿಮಲ್ಸ್ ಆಗಿರ್ಬೋದು, ಅಲ್ಲಿ ಯಥೇಚ್ಛವಾಗಿ ದೊರೆಯುತ್ತೆ. ಸೊ ಹಾಗಾಗಿ ಇಲ್ಲಿ ಪ್ರತಿ 100 ಸ್ಕ್ವೇರ್ ಕಿಲೋಮೀಟರ್ಗೆ ಸುಮಾರು 10 ರಿಂದ 16 ಹುಲಿಗಳು ಬದುಕಬಹುದು. ಅದೇ ರೀತಿ ನೀವು ಸದರ್ನ್ ಸ್ಟೇಟ್ಸ್ಗೆ ಬಂದರೆ ಕರ್ನಾಟಕದ ರಾಜ್ಯದಲ್ಲಿ ಬಂಡೀಪುರದಲ್ಲಿ ಸುಮಾರು 100 ಸ್ಕ್ವೇರ್ ಕಿಲೋಮೀಟರ್ಗೆ 7 ರಿಂದ 11 ಹುಲಿಗಳು ಮಾತ್ರ ಬದುಕಬಹುದು. ಸೊ 2008ರ ಅಖಿಲ ಭಾರತ ಹುಲಿ ವರದಿ, ನ್ಯಾಷನಲ್ ಟೈಗರ್ ಸೆನ್ಸಸ್ ಏನು ಹೇಳುತ್ತೆ ಅಂದರೆ, ಸುಂದರ್ಬನ್ಸಲ್ಲಿ ಪ್ರತಿ 100 ಸ್ಕ್ವೇರ್ ಕಿಲೋಮೀಟರ್ಗೆ 4 ಹುಲಿಗಳು ಮಾತ್ರ ಬದುಕಬಹುದು. ಯಾಕೆಂದರೆ ಸುಂದರ್ಬನ್ಸ್ ಅನ್ನೋದು ಒಂದು ವೆಟ್ಲ್ಯಾಂಡ್ ಟೈಪ್ ರೀಜನ್. ಸೊ ಇಲ್ಲಿ ಹೆವಿ ಸ್ಪೀಸೀಸ್ ಡೈವರ್ಸಿಟಿ ಅಥವಾ ರಿಚ್ನೆಸ್ ಇಲ್ಲ. ಸೊ ಹಾಗಾಗಿ ಇಲ್ಲಿ ಪ್ರತಿ 100 ಸ್ಕ್ವೇರ್ ಕಿಲೋಮೀಟರ್ಗೆ 4 ಹುಲಿಗಳು ಮಾತ್ರ ಬದುಕ್ತವೆ. ಎಷ್ಟು? ನಾರ್ದರ್ನ್ ರೀಜನಲ್ಲಿ 100 ಸ್ಕ್ವೇರ್ ಕಿಲೋಮೀಟರ್ಗೆ 10 ರಿಂದ 16 ಹುಲಿ ಬದುಕಿದ್ರೆ ಸದರ್ನ್ ಸ್ಟೇಟ್ಸಲ್ಲಿ 7 ರಿಂದ 11. ಅದೇ ರೀತಿ ಸುಂದರ್ಬನ್ಸನ್ನು ಈಸ್ಟ್ ಇಂಡಿಯಾ ರೀಜನಲ್ಲಿ ಬರೀ 4 ಹುಲಿಗಳು ಮಾತ್ರ ಬದುಕಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸೊ ತಾವಿಲ್ಲಿ ನೋಡ್ಬೋದು, ಸುಂದರ್ಬನ್ ಆಲ್ರೆಡಿ ಕೆಪಾಸಿಟಿ 4 ಆಗಿದೆ. ಸೊ ಇದಕ್ಕಿಂತ ಜಾಸ್ತಿ ಹುಲಿಗಳ ಸಂತತಿ ಹೆಚ್ಚಿಗೆ ಆದರೆ ಈ ರೀಜನಲ್ಲಿ ಇಂಟರ್ನಲ್ ಕಾನ್ಫ್ಲಿಕ್ಟ್ ಅಥವಾ ಪ್ರಾಣಿಗಳ ಒಳಜಗಳೇ ಜಾಸ್ತಿಯಾಗಿ ಪ್ರಾಣಿಗಳು ತಮ್ಮ ಕಾಡನ್ನು ಬಿಟ್ಟು ನಾಡಿಗೆ ಬರ್ತವೆ. ಆವಾಗ ಮ್ಯಾನ್ ಎನಿಮಲ್ ಕಾನ್ಫ್ಲಿಕ್ಟ್ ಶುರುವಾಗುತ್ತೆ. ಸೊ ಇಲ್ಲಿ ಆವಾಗ ಅಲ್ಟಿಮೇಟ್ಲಿ ಯಾರ ಮೇಲೆ ಬ್ಲೇಮ್ ಹೋಗುತ್ತೆ? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೇಲೆ ಬ್ಲೇಮ್ ಹೋಗುತ್ತೆ. ಸ್ನೇಹಿತರೆ, ಇದು ಪ್ರಕೃತಿ ಸಹಜ. ಯಾಕಂದರೆ ಇವಾಗ ಇಮ್ಯಾಜಿನ್ ಮಾಡಿ, ನಿಮ್ಮ ಹತ್ರ ಒಂದು ಕಾರ್ ಇದೆ. ಆ ಕಾರ್ ಸೀಟಿಂಗ್ ಕೆಪಾಸಿಟಿ ಎಷ್ಟು? 5. ಅಬ್ಬಬ್ಬ ಅಂದರೆ ಸ್ವಲ್ಪ ಹಿಂದೆ ಮುಂದೆ ಕೂತ್ಕೊಂಡು 7 ಜನ ತುಂಬಿಸ್ಬೋದು. 8ನೇವ್ರು ಬಂದರೆ ಏನು ಮಾಡ್ತೀರಾ ನೀವಾದರೂ ಕೆಳಗಡೆ ಇಳಿಯಬೇಕು, ಇಲ್ಲಾಂದರೆ ಅವನ್ನೇ ಒದ್ದು ಹೊರಗಡೆ ಕೂರಿಸ್ಬೇಕು. ಆಬ್ವಿಯಸ್ಲಿ ಅಲ್ವಾ? ಸೊ ತಿಳುವಳಿಕೆ ಇರೋ ಮನುಷ್ಯರೇ ಆ ಥರ ಮಾಡ್ತಿರ್ಬೇಕಾದ್ರೆ ಪ್ರಾಣಿಗಳದ್ದೇನು ತಪ್ಪು? ಈ ಸೃಷ್ಟಿ, ಈ ಭೂಮಿ ಅನ್ನೋದು ಭಗವಂತ ಸೃಷ್ಟಿ ಮಾಡಿ ಎಲ್ರಿಗೂ ಹಂಚ್ಕೊಂಡು ತಿನ್ನಿ, ಎಲ್ಲರೂ ಒಟ್ಟಾಗಿ ಬದುಕಿ ಅಂತ ಕಳಿಸ್ಕೊಟ್ಟಿದ್ದಾನೆ. ನಾವೇನು ಮಾಡ್ತಾ ಇದ್ದೀವಿ? ಡೆವಲಪ್ಮೆಂಟ್ ಹೆಸರಲ್ಲಿ ಎಷ್ಟಾಗುತ್ತೋ ಅಷ್ಟು ಕಾಡನ್ನು ನಾಶ ಮಾಡ್ತಾ ಇದ್ದೀವಿ, ನಾಡನ್ನು ಬೆಳೆಸ್ತಾ ಇದ್ದೀವಿ. ಸೊ ಹಾಗಾಗಿ ಅವರ ಮನೆ, ಅವರ ಸ್ವಂತ ಮನೆ, ಯಾರು ಕಾಡು ಪ್ರಾಣಿಗಳ ಸ್ವಂತ ಮನೆ ಆಗ್ತಾ ಹೋಗುತ್ತೆ. ಸೊ ಅವ್ರು ಏನು ಮಾಡ್ತಾರೆ? ಆಬ್ವಿಯಸ್ಲಿ ನಾಡಿಗೆ ಬರ್ತಾರೆ. ನಾಡಿಗೆ ಬಂದಮೇಲೆ ಈ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಆಗೇ ಆಗುತ್ತೆ. ಸೊ ಯಾರಿಗೆ ಬ್ಲೇಮ್ ಮಾಡಬೇಕು? ನಮಗೆ ನಾವೇ ಬ್ಲೇಮ್ ಮಾಡ್ಕೋಬೇಕಲ್ವಾ? ಸರ್ಕಾರಕ್ಕೆ ದೂಷಿಸುವ ಮುಂಚೆ ನಮಗೆ ನಾವೇ ದೂಷಿಸ್ಕೊಳ್ಬೇಕು. ಯಾಕಂದರೆ ನಾವು ಇದರ ಒಂದು ಭಾಗ. ಈ ಒಂದು ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗಲಿಕ್ಕೆ ನಮ್ಮದು ಒಂದು ಕಾಂಟ್ರಿಬ್ಯೂಷನ್ ಇದೆ. ಸೊ ಹಾಗಾದರೆ ಈ ಒಂದು ಪರಿಸ್ಥಿತಿಯನ್ನು ನಿಭಾಯಿಸೋದು ಹೇಗೆ? ಕಷ್ಟ ಬಂದು ಅಥವಾ ಪ್ರಾಬ್ಲಮ್ ಆಯಿತು ಅಂತ ಸುಮ್ಮನೆ ಕೈಕಟ್ಟು ಕೂರೋಕ್ಕಾಗಲ್ಲ. ಇದಕ್ಕೊಂದು ಸೊಲ್ಯೂಷನ್ ಹುಡುಕ್ಲೇಬೇಕು. ಎಲ್ಲರೂ ಜೊತೆಗೆ ಸೇರಿ ಹುಡುಕಬೇಕು. ಗೌರ್ಮೆಂಟ್ ಆಗಲಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ಅಥವಾ ಸುತ್ತಮುತ್ತ ಕಾಡಿನ ಸುತ್ತಮುತ್ತ ಇರುವಂಥ ಟ್ರೈಬಲ್ ಪೀಪಲ್ ಆಗಲಿ ಅಥವಾ ಬೇರೆ ಬೇರೆ ಜನ ಆಗಲಿ, ಎಲ್ಲ ಒಟ್ಟಾಗಿ ಒಗ್ಗೂಡಿಕೊಂಡು ಒಂದು ಸೊಲ್ಯೂಷನ್ ಹುಡುಕ್ಲೇಬೇಕು. ಸೊ ಅಂಥ ಕೆಲವೊಂದು ಸೊಲ್ಯೂಷನ್ಸ್ ಯಾವುವು ಅಂದರೆ, ಮೊದಲನೇದಾಗಿ ಆರ್ಟಿಫಿಷಿಯಲ್ ಆಗಿ ಬೇಟೆಯ ಬೇಸ್ ಏರಿಯಾವನ್ನು ಅಥವಾ ನೆಲೆಯನ್ನು ಹೆಚ್ಚಿಸುವುದು. ಅಂದರೆ ಇವಾಗ ಸರಿಸುಮಾರು ಸುಂದರ್ಬನ್ ಅಭಯಾರಣ್ಯನೇ ತಗೊಳ್ಳಿ ಅಥವಾ ಸುಂದರ್ಬನ್ ಟೈಗರ್ ರಿಸರ್ವ್ನೇ ತಗೊಳ್ಳಿ. ಅದರ ಏರಿಯಾ ಇವಾಗ 100 ಸ್ಕ್ವೇರ್ ಕಿಲೋಮೀಟರ್ ಇತ್ತು ಅಂದರೆ ಸುತ್ತಮುತ್ತ ಹಳ್ಳಿಯವ್ರನ್ನ ಕನ್ವಿನ್ಸ್ ಮಾಡಿ, ನೀವು ಈ ಜಾಗ ಬಿಟ್ಟು ಹೋಗಿ, ನಾವು ಇಲ್ಲಿ ಆ 100 ಸ್ಕ್ವೇರ್ ಕಿಲೋಮೀಟರ್ ಏರಿಯಾನ 200 ಸ್ಕ್ವೇರ್ ಕಿಲೋಮೀಟರ್ ಏರಿಯಾ ಅಂತ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ದ್ಯಾಟ್ ಈ ಪ್ರಾಣಿಗಳು ಬೇಟೆ ಹುಡ್ಕೊಂಡು ತಮಗೆ ಬಂದು, ತಮ್ಮ ಹಳ್ಳಿಗಳಿಗೆ ಬಂದು ತಮ್ಮ ಜಾನುವಾರುಗಳನ್ನು ಅಥವಾ ತಾವು ಸಾಕಿದ ಪ್ರಾಣಿಗಳನ್ನ ಕೊಂದು ತಮಗೂ ಬೆಳೆ ನಾಶ ಮಾಡಲ್ಲ. ಸೊ ಹಾಗಾಗಿ ನೀವು ಸ್ವಲ್ಪ ಈ ಜಾಗ ಬಿಟ್ಟು ನಿಮಗೆ ಇದೇ ರೀತಿಯಾದ ಬೇರೆ ಜಾಗದಲ್ಲಿ ಕೊಡ್ತೀವಿ, ಎಲ್ಲಿ ಕಾಡಿರಲು ಅಂಥ ಒಂದು ಪ್ರದೇಶದಲ್ಲಿ ನಿಮಗೆ ವಾಸಿಸೋಕ್ಕೆ ಮನೆ ಕೊಡ್ತೀವಿ, ಬೇರೆ ಬೇರೆ ಅಮ್ಯುನಿಟೀಸ್ ಮತ್ತು ಸರ್ವಿಸಸ್ ಕೊಡ್ತೀವಿ, ನೀವು ಅಲ್ಲಿ ಶಿಫ್ಟ್ ಆಗಿ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು. ಈ ಥರ ಕನ್ವಿನ್ಸ್ ಮಾಡೋದ್ರಿಂದ ಫಾರೆಸ್ಟ್ ಏರಿಯಾ ಇನ್ಕ್ರೀಸ್ ಆಗುತ್ತೆ. ಸೊ ಹುಲಿಗಳಿಗೆ ಅಥವಾ ಬೇರೆ ಬೇರೆ ಪ್ರಾಣಿಗಳಿಗೆ ತಮ್ಮ ಅನುಕೂಲಕರವಾದ ರೀತಿಯಲ್ಲಿ ಓಡಾಡ್ಕೊಂಡಿರೋಕ್ಕೆ ಅವಕಾಶ ಸಿಗುತ್ತೆ. ಇದಲ್ಲದೆ ಹುಲಿ ಕಾರಿಡಾರ್ಗಳನ್ನ ನಿರ್ಮಿಸ್ಬೋದು. ಕಾರಿಡಾರ್ ಅಂದರೆ ಇಲ್ಲಿ ಒಂದು ಜಂಗಲ್ ಇದೆ, ಇನ್ನೊಂದು ಜಂಗಲ್ ಇಲ್ಲಿದೆ, ಇಲ್ಲಿ ಮಧ್ಯ ಸಿಟಿ ಇದೆ. ಸೊ ಇದನ್ನು ಶಿಫ್ಟ್ ಮಾಡಿಕೊಂಡು ಈ ಹುಲಿಗಳಿಗೆ ಈ ಜಂಗಲಿಂದ ಈ ಜಂಗಲ್ ಹೋಗೋಕ್ಕೆ ಒಂದು ಕಾರಿಡಾರ್ ನಿರ್ಮಿಸೋದು. ಅಲ್ಲಿ ಮನುಷ್ಯನ ಓಡಾಟ ಅಥವಾ ವಾಹನಗಳ ಓಡಾಟ ಆದಷ್ಟರ ಮಟ್ಟಿಗೆ ತಗ್ಗಿಸೋದು. ಈ ಥರ ಮಾಡೋದ್ರಿಂದ ಇಲ್ಲಿ ಡೆನ್ಸಿಟಿ ಜಾಸ್ತಿ ಆದರೆ ಅವು ಹೊಸ ಜಾಗ ಹುಡುಕೊಂಡು ಇನ್ನೊಂದು ಕಾಡಿಗೆ ಹೋಗ್ತವೆ. ಸಿಟಿಗೆ ಬಂದು ಏನು ಸ್ಲ್ಯಾಬ್ ಅಥವಾ RCC ಮನೇಲಿ ಇರಲ್ಲ. ಅವಕ್ಕೆ ಕಾಡೇ ಬೇಕು. ನೀವು ಎಷ್ಟೇ ಒಳ್ಳೆಯದಾದಂಥ ಆಹಾರ ಕೊಟ್ಟು ಉಪಚಾರ ಮಾಡಿದ್ರೂ
ಪ್ರಾಣಿಗಳು ಕಾಡಿಗೆ ಸೀಮಿತ. ಸೊ ಈ ಥರ ಒಂದು ಕಾರಿಡಾರ್ ನಿರ್ಮಿಸೋದ್ರಿಂದ ಪ್ರಾಣಿಗಳು ಒಂದು ಜಂಗಲ್ ಬಿಟ್ಟು ಇನ್ನೊಂದು ಜಂಗಲ್ ಅಥವಾ ಒಂದು ಅರಣ್ಯ ಪ್ರದೇಶ ಬಿಟ್ಟು ಇನ್ನೊಂದು ಅರಣ್ಯ ಪ್ರದೇಶಕ್ಕೆ ಹೋಗ್ತವೆ. ಸೊ ಈ ರೀತಿ ಮ್ಯಾನ್ ಎನಿಮಲ್ ಕಾನ್ಫ್ಲಿಕ್ಟ್ನ ತಪ್ಪಿಸಬಹುದು. ಇಲ್ಲಿ ನೀವು ಕೆಲವೊಂದು ಪರೀಕ್ಷೆಗೆ ಉಪಯುಕ್ತವಾಗುವಂಥ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗುತ್ತೆ. ಮೊದಲನೇದಾಗಿ ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ದಟ್ ಈಸ್ WWF ಪ್ರಕಾರ ಕಳೆದ 150 ವರ್ಷಗಳಲ್ಲಿ ಸುಮಾರು 95% ಹುಲಿಗಳ ಸಂಖ್ಯೆ ಕಡಿಮೆಯಾಗಿದೆ ಜಗತ್ತಿನಾದ್ಯಂತ. ಅಂದರೆ ಇವಾಗ ಸುಮಾರು 4000 ಹುಲಿಗಳಿದ್ದರೆ ಸುಮಾರು 150 ವರ್ಷಗಳ ಹಿಂದೆ ಅಲ್ಲಿ ಸುಮಾರು 80,000ದಿಂದ 1,00,000ಗಳಷ್ಟು ಹುಲಿಗಳಿದ್ವು ನಮ್ಮ ಜಗತ್ತಿನಾದ್ಯಂತ. ಸೊ ಅದು ಹೋಗಿ ಇವಾಗ ಸದ್ಯಕ್ಕೆ ಸುಮಾರು 4,000ದಷ್ಟು ಹುಲಿಗಳು ಮಾತ್ರ ನಮ್ಮ ಜಗತ್ತಿನೆಲ್ಲೆಡೆ ಇದ್ದಾವೆ ಅಂತ ಹೇಳ್ತಾರೆ. ಅದಲ್ಲದೆ ಭಾರತದಲ್ಲಿ ರಾಯಲ್ ಟೈಗರ್ಸ್ ಕಂಡು ಬರುತ್ತವೆ ಮತ್ತು ಪ್ರಸ್ತುತ 2,967 ಅಂದರೆ ಇಂಡಿಯಾದಲ್ಲಿ ಇರುವಂಥ ಟೈಗರ್ಸ್ ಹೆಸರು ರಾಯಲ್ ಇಂಡಿಯನ್ ಬೆಂಗಾಲ್ ಟೈಗರ್ಸ್ ಅಂತ ಕರಿತೀವಿ. ಸೊ ಈ ರಾಯಲ್ ಇಂಡಿಯನ್ ಟೈಗರ್ಸು ಇದರ ಸಂಖ್ಯೆ ಎಷ್ಟಿದೆ ಅಂದರೆ 2,967. ಇದು ಟೈಗರ್ ಸೆನ್ಸಸ್ 2018 ಇದರ ಪ್ರಕಾರ. ಇದಷ್ಟೇ ಸುಮಾರು 70% ಆಗುತ್ತೆ. ಜಗತ್ತಿನ ಹುಲಿಗಳ ಸಂಖ್ಯೆ 70% ಸಂಖ್ಯೆ ಎಷ್ಟಾಗುತ್ತೆ? 2,967. ಅಂದರೆ ಇದು ಡೆಫಿನೆಟ್ಲಿ ನಮಗೆ ಗರ್ವ ಹೆಚ್ಚಿಸುವಂಥ ಒಂದು ಸಂಗತಿ. ಇದಾದಮೇಲೆ ನಮಗೆ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಹುಲಿಗಳು ಸಿಗ್ತವೆ. ಮಧ್ಯಪ್ರದೇಶ ಆದಮೇಲೆ ಯಾವುದು? ಕರ್ನಾಟಕ. ಸೆಕೆಂಡ್ ಹೈಯೆಸ್ಟ್ ನಂಬರ್ ಆಫ್ ಟೈಗರ್ಸ್ ಆರ್ ಫೌಂಡ್ ಇನ್ ಕರ್ನಾಟಕ. ನೆಕ್ಸ್ಟ್ ಪಾಯಿಂಟ್ ಏನಂದರೆ ಮಧ್ಯಪ್ರದೇಶದ ಬಾಂಧವ್ಗಢ್ ರಾಷ್ಟ್ರೀಯ ಉದ್ಯಾನವನವು ರಾಯಲ್ ಬೆಂಗಾಲ್ ಟೈಗರ್ಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ಇದು ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳ ಸಾಂದ್ರತೆಯನ್ನು ಹೊಂದಿದೆ. ಅಂದರೆ ಇಂಡಿಯಾದಲ್ಲಿ ಹೈಯೆಸ್ಟ್ ಟೈಗರ್ ಡೆನ್ಸಿಟಿ ನಿಮ್ಗೆ ಎಲ್ಲಿ ಕಾಣಿಸಿಗುತ್ತಪ್ಪ? ಮಧ್ಯಪ್ರದೇಶದ ಬಾಂಧವ್ಗಢ್ ರಾಷ್ಟ್ರೀಯ ಉದ್ಯಾನವನ. ಇದು ನೆನಪಿರಬೇಕು. ಇದಲ್ಲದೆ ಮಧ್ಯಪ್ರದೇಶದಲ್ಲಿ ಕನ್ನಾಡ್ ಟೈಗರ್ ರಿಸರ್ವ್ ಅಂತ ಇದೆ. ಈ ಕನ್ನಾಡ್ ಟೈಗರ್ ರಿಸರ್ವ್ ಒಂದು ತಂದೆ ಆದಂಥ ಮ್ಯಾಸ್ಕಾಟ್ನ ರಿಲೀಸ್ ಮಾಡಿದೆ. ಇದು ಭಾರತದ ಮೊದಲ ಹುಲಿ ಸಂರಕ್ಷಿತ ಪ್ರದೇಶ. ಏನಕ್ಕೆ? ತನ್ನದೇ ಆದಂಥ ಮ್ಯಾಸ್ಕಾಟನ್ನು ಅಫಿಷಿಯಲಿ ಪರಿಚಯ ಮಾಡಿದ್ದಕ್ಕೆ. ಆ ಮ್ಯಾಸ್ಕಾಟ್ ಯಾವುದಂದರೆ ಬಾರಸಿಂಗ ಅಂತ ಕರಿತೀವಿ. ಸೊ ಅದಕ್ಕೆ ಹೆಸರೇನು? ಬೂರ್ ಸಿಂಗ್ ಅಂತ. ಸೊ ತನ್ನದೇ ಆದಂಥ ಒಂದು ಮ್ಯಾಸ್ಕಾಟ್ನ ರಿಲೀಸ್ ಮಾಡುವುದರ ಮುಖಾಂತರ ಭಾರತದ ಪ್ರಪ್ರಥಮ ಟೈಗರ್ ರಿಸರ್ವ್ ಟು ಹ್ಯಾವ್ ಇಟ್ಸ್ ಓನ್ ಮ್ಯಾಸ್ಕಾಟ್ ಅಂತ ಕರೆಸಲ್ಪಡುತ್ತೆ. ಇದಲ್ಲದೆ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೆಲವೊಂದು ಇನಿಷಿಯೇಟಿವ್ಸ್ ಇದ್ದಾವೆ ಈ ಟೈಗರ್ ಸಂತತಿನ ಪ್ರಿಸರ್ವ್ ಮಾಡಿ, ಪ್ರೊಟೆಕ್ಟ್ ಮಾಡಿ ಮತ್ತೆ ಅದರ ಸಂತತಿ ಹೆಚ್ಚಾಗಲಿಕ್ಕೆ ಸಪೋರ್ಟ್ ಮಾಡುವಂಥ ಇಕೋಸಿಸ್ಟಮ್ಸ್. ಮೊದಲನೇದಾಗಿ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯಿಂದ ಅರಣ್ಯ ಸಿಬ್ಬಂದಿಗಾಗಿ ಮೊಬೈಲ್ ಮಾನಿಟರಿಂಗ್ ಸಿಸ್ಟಮ್ M-Stripes ಅನ್ನು ಕೊಡಲಾಗಿದೆ. ಸೊ ಈ M-Stripes ಅಂದರೆ ಮಾನಿಟರಿಂಗ್ ಸಿಸ್ಟಮ್ ಫಾರ್ ಟೈಗರ್ಸ್ ಇಂಟೆನ್ಸಿವ್ ಪ್ರೊಟೆಕ್ಷನ್ ಆ್ಯಂಡ್ ಎಕಲಾಜಿಕಲ್ ಸ್ಟೇಟಸ್. ಈ M-Stripes ಅನ್ನು ಒಂದು ಮೇಲ್ವಿಚಾರಣೆ ವ್ಯವಸ್ಥೆಯನ್ನು ಪ್ರಾರಂಭಿಸಲಾಗಿದೆ. ಸೊ ಇದರ ರಿಲೇಟೆಡು UPSCಯಲ್ಲಿ ಆಗಲೇ ಪ್ರಿಲಿಮ್ಸಲ್ಲಿ 2019 ಕ್ವೆಶನ್ ಕೇಳಿದ್ರು. ಸೊ M-Stripes ಈಸ್ ರಿಲೇಟೆಡ್ ಟು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್, ಇದು ಗೊತ್ತಿರಬೇಕು. ಇದಾದ ನಂತರ 2010ರಲ್ಲಿ ಪೀಟರ್ಸ್ಬರ್ಗ್ ಇದೆಲ್ಲಿದೆ? ಜರ್ಮನಿಯಲ್ಲಿ. ಸೊ ಇಲ್ಲಿ ಹುಲಿ ಶೃಂಗಸಭೆ ಅಂತ ಕರಿತೀವಿ. ಇಲ್ಲಿ ಜಾಗತಿಕವಾಗಿ 13 ಟೈಗರ್ ರಿಸರ್ವ್ ಕಂಟ್ರೀಸ್ ಇದ್ದಾವೆ. ಅಂದರೆ 13 ರಾಷ್ಟ್ರಗಳು ಎಲ್ಲಿ ಹುಲಿ ಇದ್ದಾವೆ. ಸೊ ಈ ಒಂದು 13 ರಾಷ್ಟ್ರಗಳ ನಾಯಕರು T-X2 ಎಂಬ ಇನಿಷಿಯೇಟಿವ್ನ ಅನೌನ್ಸ್ ಮಾಡ್ತಾರೆ. ಅಂದರೆ ಟೈಗರ್ ಸಂತತಿನ ಡಬಲ್ ಮಾಡೋದು. ಸೊ ಈ ಒಂದು ಇನಿಷಿಯೇಟಿವ್ನ ಅನೌನ್ಸ್ ಮಾಡಿದ್ರು. ಇದಾದಮೇಲೆ ವಿಶ್ವ ಬ್ಯಾಂಕ್ ದಟ್ ಈಸ್ ವರ್ಲ್ಡ್ ಬ್ಯಾಂಕ್ ಅದರದ್ದು ಒಂದು ಇನಿಷಿಯೇಟಿವ್ ಇದೆ, ಅದೇನು? ಗ್ಲೋಬಲ್ ಟೈಗರ್ ಇನಿಷಿಯೇಟಿವ್. ಈ ಕಾರ್ಯಕ್ರಮದ ಮೂಲಕ ತನ್ನ ಸಾಮರ್ಥ್ಯವನ್ನು ಬಳಸಿಕೊಂಡು ಹುಲಿ ಕಾರ್ಯಸೂಚಿಯನ್ನು ಬಲಪಡಿಸಲು ಜಾಗತಿಕ ಪಾಲುದಾರರು ಅಥವಾ ಸ್ಟೇಕ್ ಹೋಲ್ಡರ್ಸ್ ಅಂತ ಏನು ಕರಿತೀವಿ ಅವ್ರನ್ನ ಒಟ್ಟುಗೂಡಿಸಿದೆ. ಇದೇ ರೀತಿ ಇನ್ನೊಂದೆರಡು ಇನಿಷಿಯೇಟಿವ್ಸ್ ಇದ್ದಾವೆ. ಮೊದಲನೇದಾಗಿ ಗ್ಲೋಬಲ್ ಟೈಗರ್ ಫೋರಮ್ ಅಂತ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಅದರ ಜೊತೆಗೆ ಗ್ಲೋಬಲ್ ಸ್ನೋ ಲೆಪರ್ಡ್ ಇಕೋಸಿಸ್ಟಮ್ ಪ್ರೊಟೆಕ್ಷನ್ ಪ್ರೋಗ್ರಾಮನ್ನು ಕೂಡ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಈ ಒಂದು ಪ್ರೋಗ್ರಾಮ್ಗೂ ಕೂಡ ರೇಂಜ್ ಕಂಟ್ರೀಸ್ ಎಷ್ಟಿದ್ದಾವೆ ಅಂದರೆ 13 ದೇಶಗಳು. ಗ್ಲೋಬಲ್ ಟೈಗರ್ ಇನಿಷಿಯೇಟಿವ್ ಅಥವಾ ಗ್ಲೋಬಲ್ ಟೈಗರ್ ಫೋರಮಲ್ಲೂ ಇರುವಂಥ ದೇಶಗಳು 13. ಇದಲ್ಲದೆ ಭಾರತದಲ್ಲಿ ಸ್ಪೆಸಿಫಿಕ್ ಆಗಿ ಟೈಗರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ 1973ರಲ್ಲಿ ಪ್ರಾರಂಭಿಸಲಾಯಿತು. ಇದ್ರ ಪ್ರಕಾರ ಟೈಗರ್ ಪ್ರೊಟೆಕ್ಷನ್ಗೆ ಏನೇನು ಅವಶ್ಯಕತೆ ಇದೆಯೋ ಅದೆಲ್ಲದನ್ನು ರಾಷ್ಟ್ರ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಪ್ರೊವೈಡ್ ಮಾಡುತ್ತೆ. ಸೊ ಒಂದು ಹುಲಿಯ ಕನ್ಸರ್ವೇಷನ್ ಸ್ಟೇಟಸ್ ಏನಂದರೆ ಭಾರತೀಯ ವನ್ಯಜೀವಿ ರಕ್ಷಣೆ ಕಾಯ್ದೆಯಡಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಅನುಸೂಚನೆ 1 ಸೆಕ್ಷನ್ 1ನಲ್ಲಿ ಇದನ್ನು ಪ್ಲೇಸ್ ಮಾಡಲಾಗಿದೆ. ಅಂದರೆ ಇದರ ಹಂಟಿಂಗ್ ಆಗಲಿ, ಇದರ ಟ್ರೇಡ್ ಆಗಲಿ, ಇದನ್ನು ಸಾಯಿಸೋದಾಗಲಿ ಏನು ಪರ್ಮಿಷನ್ ಇಲ್ಲ. ಆ ಥರ ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಅವರನ್ನು ಕೋರ್ಟಿನ ಕಟಕಟೆಯಲ್ಲಿ ನಿಲ್ಲಿಸಲಾಗುತ್ತೆ, ಶಿಕ್ಷೆ ಕೊಡಲಾಗುತ್ತೆ. ಅದೇ ರೀತಿ IUCN ದಟ್ ಈಸ್ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಇವು ಇದನ್ನು ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ವಿನಾಶದಂಚಿನಲ್ಲಿರುವ ಅಥವಾ ಅಳಿವಿನಂಚಿನಲ್ಲಿರುವ ಒಂದು ಸ್ಪೀಸೀಸ್ ಅಥವಾ ಪ್ರಜಾತಿ ಅಂತ ಹೇಳುತ್ತೆ. ಅದಾದಮೇಲೆ ಇದನ್ನು ಸೈಟ್ಸ್ ಅಥವಾ
ವನ್ಯಜೀವಿ ಮತ್ತು ಸಸ್ಯ ಪ್ರಭೇದಗಳಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಸಮಾವೇಶ, ಇದರಲ್ಲಿ ಶೆಡ್ಯೂಲ್ 1ನಲ್ಲಿ ಲಿಸ್ಟ್ ಮಾಡಿದ್ದಾರೆ. ಇದಿಷ್ಟು ನಿಮಗೆ ಟೈಗರ್ ಅಥವಾ ಟೈಗರ್ ರಿಲೇಟೆಡ್ ಕನ್ಸರ್ವೇಷನ್ ಬಗ್ಗೆ ತಿಳಿದಿರಬೇಕು. ನೆಕ್ಸ್ಟ್ ಟಾಪಿಕ್ ಯಾವುದು ಅಂದರೆ ಧರ್ಮ ಗಾರ್ಡಿಯನ್ ಅಂತ ಒಂದು ಬೈಲ್ಯಾಟ್ರಲ್ ಎಕ್ಸಸೈಸ್, ಮಿಲಿಟರಿ ಎಕ್ಸಸೈಸ್ ಇತ್ತೀಚೆಗೆ ನಮ್ಮ ಬೆಳಗಾಮಲ್ಲಿ ಕಂಡಕ್ಟ್ ಮಾಡಿದ್ರು. ಎಂಥ ಒಂದು ಹೆಮ್ಮೆಯ ಸಂಗತಿ ನೋಡಿ, ನಮ್ಮ ರಾಜ್ಯದ ಬೆಳಗಾಂ ಸಿಟಿಯಲ್ಲಿ ಈ ಒಂದು ಎಕ್ಸಸೈಸ್ ಇದೇನೆಂದರೆ ಬೈಲ್ಯಾಟ್ರಲ್ ಮಿಲಿಟರಿ ಎಕ್ಸಸೈಸ್ ವಿಚ್ ಈಸ್ ಹೆಲ್ಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಜಪಾನ್. ಸೊ ಈ ಒಂದು ಎಕ್ಸಸೈಸ್ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲೇ ನಡೆದಿದೆ. ಇದು ಡೆಫಿನೆಟ್ಲಿ ಒಂದು ಹೆಮ್ಮೆಯ ಸಂಗತಿ. ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಇದೇನಪ್ಪ, ಸಿಂಪಲ್ ಆಗಿ ಧರ್ಮ ಗಾರ್ಡಿಯನ್ ಅಂದರೆ ಏನು ಅಂದರೆ ಇದೊಂದು ಮಿಲಿಟರಿ ಎಕ್ಸಸೈಸ್. ಯಾವಾಗ ಶುರು ಮಾಡಿದ್ರು? ನವೆಂಬರ್ 2018 ಶುರು ಮಾಡಿದರು. ಯಾವ ದೇಶಗಳ ಮಧ್ಯೆ ಇದನ್ನು ಕಂಡಕ್ಟ್ ಮಾಡಲಾಗುತ್ತೆ? ಭಾರತ ಮತ್ತು ಜಪಾನ್. ಇಷ್ಟು ಸಾಕಾಗುತ್ತೆ. ಮುಂದೆ ನಮಗೆ ಇರುವಂಥ ಟಾಪಿಕ್ ಯಾವುದು ಅಂದರೆ ಮಂಕೇಡಿಂಗ್ ಅಥವಾ ಮ್ಯಾನ್ಕೇಡಿಂಗ್ ಅಂತ ಕರಿತೀವಿ. ಕಾಂಟೆಕ್ಸ್ಟ್ ಅಂದರೆ ಇತ್ತೀಚೆಗೆ ಮೆಲ್ಬೋರ್ನ್ ಕ್ರಿಕೆಟ್ ಕ್ಲಬ್ ಏನಿದೆಯಲ್ಲ, ಇನ್ನು ಮುಂದೆ ನಾನ್ ಸ್ಟ್ರೈಕರ್ ಬ್ಯಾಟರ್ಗಳು ಅಥವಾ ಬ್ಯಾಟ್ಸ್ಮನ್ಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದೆ. ಯಾಕೆಂದರೆ ಮ್ಯಾನ್ಕೇಡಿಂಗ್ ಮಾಡುವುದು ಕ್ರೀಡಾ ಸ್ಫೂರ್ತಿಗೆ ವಿರುದ್ಧವಾದ ನಡೆಯಲ್ಲ, ಅದು ರನ್ಔಟ್ ಎಂದೇ ಪರಿಗಣಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಮೆಲ್ಬೋರ್ನ್ ಕ್ರಿಕೆಟ್ ಕ್ಲಬ್ ಏನಕ್ಕೆ ಇದು ಇಷ್ಟೊಂದು ಸುದ್ದಿಯಲ್ಲಿತ್ತು ಅಂದರೆ, ಈ ಮ್ಯಾನ್ಕೇಡಿಂಗ್ ಅನ್ನುವಂಥ ಹೆಸರು ಹೇಗೆ ಬಂತು ಅಂದರೆ, ನಮ್ಮ ಭಾರತದ ಒಬ್ಬರು ಎಡಗೈ ಸ್ಪಿನ್ನರ್, ಲೆಫ್ಟ್ ಆರ್ಮ್ ಸ್ಪಿನ್ನರ್ ಇದ್ದರು. ಅವ್ರ ಹೆಸರು ವಿನು ಮಂಕಡ್ ಅಂತ. 1948 ಅವರು ಒಂದು ಆಸ್ಟ್ರೇಲಿಯಾ ವಿರುದ್ಧ ಮ್ಯಾಚ್ನಲ್ಲಿ ಈ ಒಂದು ಎಕ್ಸಸೈಸ್ ಅಥವಾ ಈ ಒಂದು ಸಿಸ್ಟಮ್ನ ಅಕಸ್ಮಾತಾಗಿ ಕಂಡುಹಿಡಿತಾರೆ. ಸೊ ಅವ್ರು ಏನು ಮಾಡಿದ್ರು, ಬಾಲ್ ಮಾಡೋ ಟೈಮಲ್ಲಿ ಅವರ ಕಡೆ ನಿಂತಿದ್ದ ಅಥವಾ ಅವ್ರ ಸೈಡ್ನಲ್ಲಿ ನಿಂತಿದ್ದ ರನ್ನರ್ ಏನು ಮಾಡ್ತಾನೆ, ಸ್ಕ್ರೀಸ್ ಬಿಟ್ಟು ಆಚೆ ಇರ್ತಾನೆ. ಸೊ ಅವರು ವಿದೌಟ್ ಫಸ್ಟ್ ಟೈಮ್ ಇನ್ಫಾರ್ಮೇಷನ್ ಕೊಡ್ತಾರೆ, ನೀನು ಸ್ಕ್ರೀಸ್ ಬಿಟ್ಟು ಹೊರಗಡೆ ಇದೆಯಾ, ನಾನು ಬಾಲ್ ಮಾಡೋವರೆಗೂ ಸ್ಕ್ರೀಸ್ ಒಳಗಡೆ ನೀರು ಟಚ್ ಮಾಡ್ಕೊಂಡಿರು ಅಂತ ಹೇಳ್ತಾರೆ ಬ್ಯಾಟಿಂದ. ಅವ್ನು ಕೇಳಲ್ಲ. ಡಿಸ್ಪೈಟ್ ವಾರ್ನಿಂಗ್ ಸೆಕೆಂಡ್ ಟೈಮ್ ಮಾತ್ರ ಮಾಡಿದಾಗ ಅವರು ಬಾಲ್ ತೊಗೊಂಡು ಸ್ಟಂಪ್ಸ್ಗೆ ಟಚ್ ಮಾಡಿ ಬೇಲ್ ಎಗರಿಸಿ ಔಟ್ ಅಂತ ಹೇಳ್ತಾರೆ, ರನ್ಔಟ್ ಅಂತ ಹೇಳ್ತಾರೆ. ಸೊ ಅಂಪೈರ್ ಕೂಡ ಅದನ್ನು ಔಟ್ ಅಂತ ಕೊಡ್ತಾರೆ. ಇದಾದಮೇಲೆ ಸಿಕ್ಕಾಪಟ್ಟೆ ಟೀಕೆಗಳು ಬಂದವು ಅವ್ರ ವಿರುದ್ಧವಾಗಿ. ಸೊ ಅವ್ರ ಹೆಸರಿನ ಪ್ರಕಾರ ಇದನ್ನು ಮ್ಯಾನ್ಕೇಡಿಂಗ್ ಅಥವಾ ಮಂಕಡಿಂಗ್ ಅಂತ ಕರಿತಾ ಬಂದರು. ಇದರ ವಿರುದ್ಧವಾಗಿ ಈ ನಾಮಕರಣ ಏನಿದೆಯಲ್ಲ, ಇದ್ರ ವಿರುದ್ಧವಾಗಿ ಸುನಿಲ್ ಗವಾಸ್ಕರ್ ಆಗಲಿ, ಸಚಿನ್ ತೆಂಡೂಲ್ಕರ್ ಆಗಲಿ, ಗಂಗೂಲಿ ಆಗಲಿ ಸುಮಾರು ಸಲ ಧ್ವನಿ ಎತ್ತಿದ್ರು. ಏನು ಈ ಥರ ಹೆಸರು ನೇಮಿಸಿರುವುದು ಅಥವಾ ಹೆಸರಿಸಿರುವುದು ಇವರ ವಿನು ಮಂಕಡ್ ಅವರಿಗೆ ಒಂದು ಒಳ್ಳೆ ಶೋಭೆ ತರಲ್ಲ, ಅವ್ರ ಹೆಸರಿಗೆ ಒಂದು ಕಳಂಕ ತರುವಂಥ ನಡೆಯೋದು, ಅವ್ರ ಹೆಸರನ್ನು ಇದರಿಂದ ತೆಗೆದುಹಾಕಬೇಕು ಅಂತ ಹೇಳಿದ್ರು. ಸೊ ಅಲ್ಟಿಮೇಟ್ಲಿ ಇದ್ರ ವಿರುದ್ಧ ಪ್ರತಿವಾದ ಸಿಕ್ಕಾಪಟ್ಟೆ ಆಗಿತ್ತು. ಬಟ್ ಕೊನೆಗೆ ಇತ್ತೀಚೆಗೆ ಮೆಲ್ಬೋರ್ನ್ ಕ್ರಿಕೆಟ್ ಕ್ಲಬ್ ಇದು ಒಂದು ಲೀಗಲಿ ಅಕ್ಸೆಪ್ಟಬಲ್ ಆ್ಯಕ್ಟ್ ಅಂತ ಒಪ್ಕೊಂಡಿದೆ. ಸೊ ಹಾಗಾಗಿ ಇನ್ಮೇಲಿಂದ ಮ್ಯಾನ್ಕೇಡಿಂಗ್ ಮಾಡೋದು ತಪ್ಪಲ್ಲ. ಸೊ ಐರನಿ ನೋಡಿ, ಸುಮಾರು 70 ವರ್ಷ ಆದಮೇಲೆ ವಿನು ಮಂಕಡ್ ಮಾಡಿದ ಏನೂ ತಪ್ಪಲ್ಲ ಅಂತ ಆಸ್ಟ್ರೇಲಿಯಾ ಇವಾಗ ಒಪ್ಕೊಳ್ತಾ ಇದೆ. ಸೊ ವಿಧಿ ಬರಹ, ಏನು ಮಾಡೋಕ್ಕಾಗಲ್ಲ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಇವತ್ತಿನ ಕರೆಂಟ್ ಅಫೇರ್ಸ್ ಕ್ಲಾಸ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ತಮ್ಮ ಚಿರಪರಿಚಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ತಾವು ಕೂಡ ಸಬ್ಸ್ಕ್ರೈಬ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಶೇರ್ ಮಾಡಿ, ನಮ್ಮ ಪ್ಲ್ಯಾಟ್ಫಾರ್ಮ್ ಬಗ್ಗೆ ಜನರಿಗೆ ತಿಳಿ ಹೇಳಿ. ಸೊ ಯಾರು KAS ಆಗಲಿ, PS ಆಗಲಿ, ಬೇರೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೋ ಅವರಿಗೆ ನಮ್ಮ ಲಿಂಕನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ನೈಸ್ ಡೇ.